ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಹರೀಶ್. ಇದು ಕಳೆದ ತರಗತಿಯಲ್ಲಿ ನಾವು ಈಗಾಗಲೇ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡಿದ್ದೀವಿ. ಈ ದಿನ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 3ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಆರಂಭದಲ್ಲಿ ಬರ್ತಕ್ಕಂಥದ್ದು ಬಹು ಆಯ್ಕೆ ಪ್ರಶ್ನೋತ್ತರಗಳು 10 ಇರ್ತವೆ. ಈ 10 ಪ್ರಶ್ನೆಯಲ್ಲಿ ಒಂದಾದ್ಮೇಲೆ ಒಂದು ನೋಡ್ತಾ ಹೋಗೋಣ, ಚರ್ಚೆಯನ್ನು ಮಾಡ್ತಾ ಹೋಗೋಣ ಅಥವಾ ಉತ್ತರವನ್ನು ಬಿಡಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು ಯಾವುದನ್ನು? ರಾವಣನ ರೂಪವನ್ನು, ಸೌಮಿತ್ರಿಯನ್ನು, ಖಚರ ಕಾಂತೆಯರನ್ನು, ರಘು ತನುಜನನ್ನು. ಉತ್ತರ ರಾವಣನ ರೂಪವನ್ನು. ಅವನೇ ಹೇಳ್ತಾನೆ, ನಾಗಚಂದ್ರ ಹೇಳ್ತಕ್ಕಂಥದ್ದು ರಾವಣನ ರೂಪವನ್ನು ಸೀತೆ ತೃಣ ಸಮಾನವಾಗಿ ಭಾವಿಸಿದಳು. ಎರಡನೇ ಪ್ರಶ್ನೆ, ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ದರ್ಪಣ ಅಂದರೆ ಕನ್ನಡಿ. ಸಮಾನಾರ್ಥಕ ಪದಕ್ಕೆ ಕೇಳ್ತಾನೆ ಅಥವಾ ಮುಕುರ. ಯಾರ ಕೈಯಲ್ಲಿ ದರ್ಪಣ ಇದ್ದು ಫಲವಿಲ್ಲ? ಶಿವನ ಕೈಯಲ್ಲೋ, ಅಂಧಕನ ಕೈಯಲ್ಲೋ, ಮರ್ಕಟನ ಕೈಯಲ್ಲೋ, ಶಿವಶರಣನ ಕೈಯಲ್ಲೋ? ಉತ್ತರ ಅಂಧಕನ ಕೈಯಲ್ಲಿ. ಯಾಕೆಂದರೆ ಕನ್ನಡಿಯನ್ನು ತೆಗೆದುಕೊಂಡು ಹೋಗಿ ಕುರುಡನಿಗೆ ಕೊಟ್ಟರೆ ಅವನ ಸೌಂದರ್ಯವನ್ನು ನೋಡ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಕುರುಡನ ಕೈಯಲ್ಲಿ ಕನ್ನಡ ಇದ್ದೂ ಏನೂ ಪ್ರಯೋಜನ ಇಲ್ಲ. ಮುಂದಿನ ಪ್ರಶ್ನೆ, ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು? ಯೋಗಿ ತದ್ಭವ ಪದ ಜೋಗಿ. ಯಕಾರ ಜಕಾರ ಆಗ್ತದೆ. ಯಾವುದನ್ನು ಗೆದ್ದವನನ್ನು ಯೋಗಿ ಎನ್ನಬಹುದು? ಅರಿಷಡ್ವರ್ಗಗಳನ್ನು, ಚಮತ್ಕಾರವನ್ನು, ಪಾಪವನ್ನು, ದುಃಖವನ್ನು. ಉತ್ತರ ಅರಿಷಡ್ವರ್ಗಗಳು. ಕಾಮ, ಕ್ರೋಧ, ಮದ, ಮತ್ಸರ, ಲೋಭ, ಮೋಹ ಅಂತ ಏನಿದ್ದಾವೆ, ಆ ಅರಿಷಡ್ವರ್ಗಗಳನ್ನು ಗೆದ್ದವನನ್ನು ನಾವು ಯೋಗಿ ಅಂತ ಕರೆಯೋದಕ್ಕೆ ಸಾಧ್ಯ. ದುಃಖ ತದ್ಭವ ಪದ ದುಗುಡ. ದುಃಖ ತದ್ಭವ ಪದ ದುಗುಡ. ಮುಂದಿನ ಪ್ರಶ್ನೆ, ಜಾಲಿಯ ರಸಸ್ವಾದ ಹೇಗಿರ್ತದೆ? ಜಾಲಿಯ ಮರದ ರುಚಿ ಹೇಗಿರ್ತದೆ? ಸಿಹಿಯಾಗಿರ್ತದೋ, ಹುಳಿಯಾಗೋ, ವಿಷದಂತೆ, ಉಪ್ಪಿನಂತೆ? ಉತ್ತರ ವಿಷದಂತೆ. ಕಹಿಯಾಗಿ ವಿಷದಂತೆ ಜಾಲಿಯ ರಸಸ್ವಾದ ಇರ್ತದೆ, ರುಚಿ. ಮುಂದಿನ ಪ್ರಶ್ನೆ, ಬಾನ್ ಒಗರಲುಂಟು, ಮರ ಚಿಗುರಲುಂಟು, ಬರಲುಂಟೆ ಸುಗ್ಗಿ ಮತ್ತೆ. ಈ ಸಾಲುಗಳಲ್ಲಿ ಹೊಮ್ಮಿರುವ ಕವಿಯ ಭಾವವೆಂದರೆ? ಬಾನು ಮತ್ತು ಮರದ ನಿತ್ಯ ನ್ಯೂನತೆ ನಮಗಿಲ್ಲ ಎಂದು, ಬದುಕಿನಲ್ಲಿ ನಿತ್ಯ ನೂತನತೆಯು ಸದಾ ಇರುತ್ತದೆ ಎಂಬುದು, ಮುಪ್ಪು ಚಿಂತನೆಗಳು ಸದಾ ಬಾಧಿಸವೆಂಬುದು, ಹರೆಯ ಮತ್ತೆ ಮತ್ತೆ ಮರುಕಳಿಸುತ್ತದೆಂಬುದು. ಉತ್ತರ ಬದುಕಿನಲ್ಲಿ ನಿತ್ಯ ನೂತನತೆಯು ಸದಾ ಇರುತ್ತದೆ ಎಂಬುದು. ಮುಂದಿನ ಪ್ರಶ್ನೆ, ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು? ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನ ಹತ್ರ ಹೋದಾದ್ಮೇಲೆ ಅವನು ಯಾವ ಒಬ್ಬ ಲಿಂಗಾಯತ ರಾಜಕಾರಣಿನ ಕರ್ಕೊಂಡು ಅಲಿತಾನೆ ಅಂತಂದರೆ ಉತ್ತರ ರುದ್ರಪ್ಪ. ತಿಮ್ಮಪ್ಪ ಸರ್ಕಾರಿ ಆಸ್ಪತ್ರೆಯ ಡಾಕ್ಟ್ರು. ಚಂದ್ರಪ್ಪನ ಹತ್ರ ಮತ್ತೆ 2ನೇ ಸಲ ಬಸಲಿಂಗನನ್ನು ಕಳಿಸ್ತಾನೆ. ಶಿವನೂರು ಸ್ವಾಮಿ ಸಿದ್ಧಲಿಂಗಿ ಶಿವನೂರು ಸ್ವಾಮಿನ ಮಗುನ ತೋರಿಸ್ಬೇಕು ಅಂತ ಹೇಳೋದು. ಮಗುವಿಗೆ ಹುಷಾರಿಲ್ಲ, ಹಾಗಾಗಿ ಶಿವನೂರು ಸ್ವಾಮಿಗೆ ತೋರಿಸ್ಬೇಕು ಅಂತ ಹೇಳೋದು. ಹಾಗಾಗಿ ಉತ್ತರ ಇಲ್ಲಿ ರುದ್ರಪ್ಪ ಆ ಸಂದರ್ಭದಲ್ಲಿ ಜೊತೆಗಿದ್ದಂತಹ ರಾಜಕಾರಣಿ ಆಗ್ತಾನೆ. ಮುಂದಿನ ಪ್ರಶ್ನೆ, ಪ್ರತಿಯೊಬ್ಬ ಕನ್ನಡಿಗನೂ ಪ್ರತಿಯೊಂದು ಅಂಗುಲದಲ್ಲಿಯೂ ಯಾವಾಗಲೂ ಕೂಡ ಕನ್ನಡಿಗನಾಗಬೇಕು. ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಎಂದು ಹಾಮಾನಾಯಕರು ಹೇಳಿರುವ ಸಾರ ಏನು ಅಂದರೆ? ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆಯೂ ಇರುತ್ತದೆಂದು, ಕನ್ನಡದ ಕೆಲಸಗಳು ಸರ್ಕಾರದಿಂದ ಮಾತ್ರ ನಡಿಬೇಕು ಅಂತನೋ, ಜನಸಾಮಾನ್ಯರಿಗೂ ಕನ್ನಡಕ್ಕೂ ಸಂಬಂಧ ಇಲ್ಲ ಅಂತನೋ, ಕನ್ನಡಿಗರು ಕನ್ನಡ ಎಂದು ಹೋರಾಟ ಮಾಡಬಾರದು ಅಂತನೋ? ಉತ್ತರ ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆಯೂ ಇರ್ತದೆ. ಕೇವಲ ಸರ್ಕಾರ ಮಾಡೋದಲ್ಲ, ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಮಾಡೋದಲ್ಲ, ಅಥವಾ ಯಾವುದೋ ಒಂದು ಗುಂಪು ಮಾಡೋದಲ್ಲ, ಅದು ಸಾರ್ವಜನಿಕರ ಹೊಣೆ. ಒಂದು ರೀತಿ ಮೂಲಭೂತ ಕರ್ತವ್ಯ ಇದ್ದಂಗೆ ಅದು ಕೂಡ. ಆಮೇಲೆ ಮುಂದಿನ ಪ್ರಶ್ನೆ, ಆನೆಯ ಮಾವುತನ ಹೆಸರೇನು? ಶಿವೇಗೌಡನೋ, ವೇಲಾಯುಧನೋ, ಕೃಷ್ಣೇಗೌಡನೋ, ನಾಗರಾಜನೋ? ಉತ್ತರ ವೇಲಾಯುಧ. ಆನೆಯ ಮಾವುತನ ಹೆಸರು ವೇಲಾಯುಧ.
ಕೃಷ್ಣೇಗೌಡ ಅದನ್ನು ಕೊಂಡ್ಕೊಂಡು ಬರ್ತಾನೆ ಗೂಳೂರು ಮಠದಿಂದ. ನಾಗರಾಜ ಫಾರೆಸ್ಟ್ ಆಫೀಸರು, ಶಿವೇಗೌಡ ಸಾಮಿಲಿರ್ತದೆ. 9ನೇ ಪ್ರಶ್ನೆ, ಅದು ಹೇಗೆ ಆನೆ ಕೆಲಸ ಅಂತೀಯ? ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತೋಗೋದಿಲ್ವೇನೋ ಎಂಬ ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗಿರ್ತಕ್ಕಂಥ ಭಾವ ದುರ್ಗಪ್ಪನ ಮಾತಿನ ಮೇಲೆ ನಂಬಿಕೆ ಇದೆ ಅಂತನೋ, ದುರ್ಗಪ್ಪನ ಮಾತಿನ ಮೇಲೆ ಅಪನಂಬಿಕೆ ಇದೆ ಅಂತನೋ, ಆನೆಯ ಮೇಲೆ ತಪ್ಪು ಹೊರಿಸಿದ್ದು ಸರಿ ಎಂಬ ಭಾವನೋ, ಅಥವಾ ದುರ್ಗಪ್ಪ ಚಾಡಿಕೋರನೆಂಬ ಭಾವನೆನೋ? ಉತ್ತರ ದುರ್ಗಪ್ಪ ಚಾಡಿಕೋರನೆಂಬ ಭಾವನೆ. ಮುಂದಿನ ಪ್ರಶ್ನೆ, ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೂಡಿದ್ದು ಇವರ ವಿರುದ್ಧ. ಟೆಲಿಫೋನ್ ಸಿಬ್ಬಂದಿ ಯಾರ ವಿರುದ್ಧ ಮುಷ್ಕರ ಹೂಡ್ತಾರೆ? ಅರಣ್ಯ ಇಲಾಖೆನೋ, ಲೋಕೋಪಯೋಗಿ ಇಲಾಖೆನೋ, ವಿದ್ಯುತ್ ಇಲಾಖೆನೋ, ಕೃಷಿ ಇಲಾಖೆನೋ? ಉತ್ತರ ಅರಣ್ಯ ಇಲಾಖೆಯ ವಿರುದ್ಧ. ಮುಂದಿನ ಪ್ರಶ್ನೆ, 2 ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳು ಬರ್ತವೆ. ಇದು 5 ಅಂಕಗಳಿಗೆ ಇರ್ತದೆ ನಿಮಗೆ. ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆಗಳು ಬರೋದು ಗದ್ಯ ಭಾಗದಿಂದ. ಮೊದಲನೇ ಪ್ರಶ್ನೆ, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವುದು ಡ್ಯಾಶ್. ಯಾರು? ಗೆಳತಿ ಸೀತಾ. ಯಾವಾಗಲೂ ಅದೃಷ್ಟವನ್ನೇ ಅವಲಂಬಿಸಿ ಬದುಕಿದವಳು ಸೀತಾ. 2ನೇ ಪ್ರಶ್ನೆ, ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಉತ್ತರ ಶಾಂಭವಿ. ದಣಿಗಳ ಮನೆಯ ಪಕ್ಕ ಹರಿತಿದ್ದಂತಹ ಒಂದು ನದಿ ಯಾವುದು ಅಂದರೆ ಶಾಂಭವಿ. ಆಮೇಲೆ 3ನೇ ಪ್ರಶ್ನೆ, ಡ್ಯಾಶ್ ವಿಜ್ಞಾನದ ಅಡಿಪಾಯವೆಂಬುದು ಕಲಾಂ ಅವರ ಅಭಿಪ್ರಾಯ. ಏನು? ಪ್ರಶ್ನೆಯನ್ನು ಕೇಳುವುದು ವಿಜ್ಞಾನದ ಅಡಿಪಾಯ. ಮುಂದಿನ ಪ್ರಶ್ನೆ, ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಯಾರು? ಡ್ಯಾಶ್. ಯಾರು? ಮನೋರಮೆ. ಉತ್ತರ ಮನೋರಮೆ. ಕನ್ನಡ ಕಸ್ತೂರಿಯಲ್ಲವೇ ಅಂತ ಹೇಳಿದ್ದು ಮನೋರಮೆ. ಕಸ್ತೂರಿ ತದ್ಭವ ಪದ ಕತ್ತುರಿ. ಕಸ್ತೂರಿ ತದ್ಭವ ಪದ ಕತ್ತುರಿ. ಡ್ಯಾಶ್ ಎಂಬುದು ಹಳ್ಳಿಯ ಚಹಾ ಹೋಟೆಲಿನ ಹೆಸರು. ಹಳ್ಳಿಯ ಚಹಾ ಹೋಟೆಲಿನ ಹೆಸರೇನು ಅಂದರೆ ಚಂದ್ರಭವನ. ಚಂದ್ರಭವನ ಅನ್ನೋದು ಹಳ್ಳಿಯ ಚಹಾ ಹೋಟೆಲಿನ ಹೆಸರು. ಮುಂದಿನ ಭಾಗ ಹೊಂದಿಸಿ ಬರೆಯಿರಿ. ಇದು ಕೂಡ 5 ಅಂಕಗಳಿಗೆ ಇರ್ತದೆ. ಇದು ಪದ್ಯ ಭಾಗದಿಂದ ಅಥವಾ ಕಾವ್ಯ ಭಾಗದಿಂದ ಕೇಳಲಾಗ್ತದೆ. ಹೊಂದಿಸಿ ಬರೆಯಿರಿ ಪ್ರಶ್ನೆಗಳನ್ನು ಕಾವ್ಯ ಭಾಗದಿಂದ ಅಥವಾ ಪದ್ಯ ಭಾಗದಿಂದ ಕೇಳಲಾಗ್ತದೆ. ಮೊದಲನೇ ಪ್ರಶ್ನೆ, ಸೋಮೇಶ್ವರ ಶತಕ ಯಾವುದಕ್ಕೆ ಹೋಲಿಕೆ ಆಗ್ತದೆ? ಪಗೆಯಂ ಬಾಲಕನೆಂಬರೆ. ಪಗೆಯಂ ಬಾಲಕನೆಂಬರೆ. ಜಾಲಿಯ ಮರದಂತೆ 2ನೇದು. ಇದು ಕೀರ್ತನೆ. ಪುರಂದರದಾಸರು ಬರೆದಿರ್ತಕ್ಕಂತಹ ಜಾಲಿಯ ಮರದಂತೆ ಅದು ಕೀರ್ತನ ಸಾಹಿತ್ಯಕ್ಕೆ ಒಳಪಡ್ತದೆ. ಆಮೇಲೆ ಈ ವ್ಯಕ್ತಿಪರ ಕವನಗಳು ಯಾರು ಬರೆದಿದ್ದು? KS ನಿಸಾರ್ ಅಹಮದ್. KS ನಿಸಾರ್ ಅಹಮದ್. ಆಮೇಲೆ ಈ ಹತ್ತಿ ಚಿತ್ತ ಮತ್ತು ಈ ಪದ್ಯ ಬರೆದಿರೋರು T ಯಲ್ಲಪ್ಪ. ಆಮೇಲೆ ಸುಕನ್ಯಾ ಮಾರುತಿ ಅವರ ಕೃತಿ ನಾನೆಂಬ ಮಾಯೆ. ಇಲ್ಲಿ ಹೋಲಿಕೆ ಆಗ್ತಿರೋದು ಯಾವುದು? ನಾಗಚಂದ್ರ. ಯಾಕೆಂದರೆ ಅವನು ಚಂಪು ಕವಿ ಅಥವಾ ಜೈನ ಧರ್ಮದ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಕವಿ, ಅಥವಾ ಅಭಿನವ ಪಂಪ ಯಾವುದಾದ್ರೂ ಕರಿಬೋದು. ಅದು ಇಲ್ಲಿ ಯಾವುದಕ್ಕೂ ಕೂಡ ಹೊಂದಿಕೆ ಆಗೋದಿಲ್ಲ. ಪುಲಿಗೆರೆ ಸೋಮೇಶ್ವರ ಶತಕ ಪಗೆಯಂ ಬಾಲಕನೆಂಬರೆ ಪುಲಿಗೆರೆ ಸೋಮನಾಥ ಬರೆದಿರ್ತಕ್ಕಂಥದ್ದು. ಜಾಲಿಯ ಮರದಂತೆ ಇದು ಕೀರ್ತನಾ ಸಾಹಿತ್ಯ. ವ್ಯಕ್ತಿಪರ ಕವನಗಳನ್ನು ಬರೆದಿರೋದು KS ನಿಸಾರ್ ಅಹಮದ್. ಹತ್ತಿ ಚಿತ್ತಮತ್ತಿ ಬರೆದಿರೋದು T ಯಲ್ಲಪ್ಪ. ಸುಕನ್ಯಾ ಮಾರುತಿ ಅವರ ಕೃತಿ ನಾನೆಂಬ ಮಾಯೆ. ಇದು ಹೋಲಿಕೆ ಆಗ್ತಕ್ಕಂಥದ್ದು. ಈ ರೀತಿಯಾಗಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ. ಪ್ರಶ್ನೆ ಬರೆದು ಅದಕ್ಕೆ ಹೊಂದಿಸಿಯನ್ನು ಬರೀಬೇಕು. ಅದ್ರ ಬದಲು ನೀವು ಯಾವುದೇ ಕಾರಣಕ್ಕೂ ಗುರುತಾಕಂಗಿಲ್ಲ ಅಥವಾ 6 ಮಾರ್ಕ್ ಹಾಕಿ ಬರೆಯೋಂಗಿಲ್ಲ. ಮುಂದಿನ ಭಾಗ
2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು. ಪದ್ಯ ಭಾಗದಿಂದ ನೀವು 3 ಪ್ರಶ್ನೆಗಳಿಗೆ ಬರೀಬೇಕಾಗ್ತದೆ. ಕಾವ್ಯ ಭಾಗದಿಂದ ಅಥವಾ ಪದ್ಯ ಭಾಗದಿಂದ 3 ಪ್ರಶ್ನೆಗೆ ಬರೆಯಬೇಕಾಗ್ತದೆ. ಮೊದಲನೇ ಪ್ರಶ್ನೆ, ಸೀತೆಯ ತಲ್ಲಣಕ್ಕೆ ಕಾರಣವೇನು? ತಲ್ಲಣ ಸಮಾನಾರ್ಥಕ ಪದ. ಆತಂಕ, ಗಾಬರಿ. ಸೀತೆ ಯಾಕೆ ಗಾಬರಿ ಆಗ್ತಾಳೆ, ತಲ್ಲಣಗೊಳ್ತಾಳೆ? ಅದಕ್ಕೆ ಉತ್ತರ, ರಾವಣ ಒಮ್ಮೆಲೆ ಭೋಂಕನೆ ಏನು ಪ್ರಮದವನಕ್ಕೆ ಬರ್ತಾ ಇರ್ತಾನೆ. ಆ ಪ್ರಮದವನಕ್ಕೆ ಬರೋದನ್ನು ಕಚರಕಾಂತೆಯರು ಸೀತಾದೇವಿಗೆ ತೋರಿಸ್ತಾರೆ. ಆವಾಗ ಅವಳು ತನ್ನ ಒಂದು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾಳೆ ಅಂದರೆ, ರಾಮ ಲಕ್ಷ್ಮಣರಿಗೆ ಸಂಬಂಧಿಸಿದ ಯಾವ ಪಲ್ಲವಾರ್ತೆಯನ್ನು, ಪಲ್ಲವಾರ್ತೆ ಅನ್ನೋ ಪದವನ್ನು ನೀವು ಬರೀರಿ. ಪಲ್ಲವಾರ್ತೆ ಗುಣವಾಚಕ ಪೊಲ್ಲ. ಪೊಲ್ಲವಾರ್ತೆ ಅನ್ನೋದು ಗುಣವಾಚಕ ಪದ, ಅದು ಪೊಲ್ಲ ಅಂದರೆ ಅಶುಭ ವಾರ್ತೆಯನ್ನು, ಕೆಟ್ಟ ವಾರ್ತೆಯನ್ನು ಹೊತ್ತು ನನಗೆ ಹೇಳೋಕೆ ಬರ್ತಿದ್ದನೋ ಅಂತೇಳಿ ಸೀತೆ ತಲ್ಲಣಗೊಂಡಳು. ಯಾರನ್ನು ನೋಡಿ? ರಾವಣನನ್ನು ನೋಡಿ ಅವಳು ಭಯಭೀತಳಾಗ್ತಾಳೆ ಅಥವಾ ಆತಂಕ ಪಡ್ತಾಳೆ ಅಥವಾ ಗಾಬರಿ ಆಗ್ತಾಳೆ. ಇಷ್ಟು ಉತ್ತರವನ್ನು ನೀವು ಬರಿಬೇಕು. ಮುಂದಿನ ಪ್ರಶ್ನೆ, ರಾಜ ಮತ್ತು ಮಂತ್ರಿಗೆ ಇರಬೇಕಾದಂತಹ ಅರ್ಹತೆಗಳು ಯಾವ್ಯಾವು? ರಾಜ ತದ್ಭವ ಪದ ರಾಯ. ಒಬ್ಬ ರಾಜ ಆಗಬೇಕು ಅಂದರೆ ಅವನಿಗೆ ಮುಖ್ಯವಾಗಿ ಕೋಪವನ್ನು ತ್ಯಜಿಸುವಂತಹ ಗುಣವನ್ನು ಹೊಂದಿರಬೇಕು. ತಾಳ್ಮೆಯ ಮನೋಭಾವನೆಯನ್ನು ಅವನು ಯಾವಾಗಲೂ ಹೊಂದಿರಬೇಕು. ಆಮೇಲೆ ಮಂತ್ರಿಗೆ ಲೋಕದಲ್ಲಿ ನಡೆಯುವಂತಹ ನಾನಾ ಚಮತ್ಕಾರಗಳನ್ನು ಅವನಿಗೆ ತಿಳಿದಿರಬೇಕು. ಯಾಕೆಂದರೆ ಒಬ್ಬ ರಾಜನಿಗೆ ಸಂದೇಶವನ್ನು ಕೊಡ್ತಕ್ಕಂಥದ್ದು ಒಬ್ಬ ಮಂತ್ರಿ ಆಗಿರ್ತಾನೆ. ಹಾಗಾಗಿ ಇಡೀ ಸಾಮ್ರಾಜ್ಯದಲ್ಲಿ ಏನೆಲ್ಲ ಸಮಸ್ಯೆಗಳು ಇದ್ದಾವೆ ಅವುಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿ ಮಂತ್ರಿಗಿರಬೇಕಾಗ್ತದೆ. ಹಾಗಾಗಿ ಈ ಥರದ ನಿರ್ಧಾರಗಳನ್ನು ನೀನು ತೆಗೆದುಕೊಳ್ಬೇಕು ರಾಜ ಅಂತೇಳಿ ರಾಜನಿಗವನು ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಜ್ಞಾನ, ತಿಳಿವಳಿಕೆ ಅವನಲ್ಲಿ ಇರಬೇಕು ಅನ್ನೋದನ್ನು ಸೋಮನಾಥ ಪಗೆಯಂಬಾಲ ಪುಲಿಗೆರೆ ಸೋಮೇಶ್ವರ ಶತಕ ಗ್ರಂಥದಲ್ಲಿ ತಿಳಿಸಿದ್ದಾನೆ. ಮುಂದಿನ ಪ್ರಶ್ನೆ, ಕವಿಯ ಪ್ರಕಾರ ಮುಪ್ಪು ಮತ್ತು ಹರೆಯದ ನಡುವಿನ ವ್ಯತ್ಯಾಸವೇನು? ಕವಿಯ ಪ್ರಕಾರ ಹರೆಯ ಅನ್ನೋದು ಯೌವನ ಅಂದರೆ ಬೆಳಗು ಜಾವವನ್ನು ಯೌವನಕ್ಕೆ ಹೋಲಿಕೆ ಮಾಡಿದರೆ, ಹರೆಯದ ಕಾಲದಲ್ಲಿ ಸಮಯವನ್ನು ನಾವು ವ್ಯರ್ಥವಾಗಿ ಕಳೆಯದೆ, ಅದನ್ನು ಹೇಳ್ತಾರಲ್ಲ, ಒತ್ತು ಕಳೆದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅಂತ. ಆ ರೀತಿಯಾಗಿ ಯಾವಾಗಲೂ ನಾವು ಕಾರ್ಯಶೀಲರಾಗಿ ಜೀವನವನ್ನು ಸರಿಯಾಗಿ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಅದನ್ನು ನಾವು ಸವಿರುಚಿಯಂತೆ ಅನುಭವಿಸ್ಬೇಕು. ಮುಪ್ಪು ಜೀವನದ ಸಂಧ್ಯಾಕಾಲ. ಸಂಧ್ಯಾ ತದ್ಭವ ಪದ ಸಂಜೆ ಅಂದರೆ ಅಂತ್ಯಕಾಲ. ಅದು ಮುಪ್ಪು ಅನ್ನೋದು. ಆ ಜೊತೆಗೆ ನಾನಾ ರೀತಿಯ ಚಿಂತೆಗಳು ಕೂಡ ಆ ಸಮಯದಲ್ಲಿ ಮನಸ್ಸಿನಲ್ಲಿ ಮೂಡ್ತವೆ. ಮನಸ್ಸು ಘಾಸಿಕೊಳ್ಳುವಂಥ ಕಾಲ ಅದು ಎಂದು ಕವಿ ಹರೆಯ ಮತ್ತು ಮುಪ್ಪಿನ ವ್ಯತ್ಯಾಸವನ್ನು ತಿಳಿಸಿದ್ದಾನೆ. ಯಾರು? ದ ರಾ ಬೇಂದ್ರೆ ಅವರು ಬೆಳಗುಜಾವ ಪದ್ಯ ಭಾಗದಲ್ಲಿ. ಇಷ್ಟು ಉತ್ತರವನ್ನು ನೀವು ಈ ಪ್ರಶ್ನೆಗೆ ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಶಿಲುಬೆಗೆ ಏರಿಸಿದವರ ಗುಣಗಳು ಇಂದು ಯಾವ ವೇಷವನ್ನು ತಾಳಿದವೆ? ಯಾವ ವೇಷವನ್ನು ತಾಳಿದವೆ? ಶಿಲುಬೆ ಏರಿದ್ದಾನೆ ಪದ್ಯ ಭಾಗದಲ್ಲಿ ಬರ್ತಕ್ಕಂಥದ್ದು. ಶಿಲುಬೆಗೇರಿಸಿದವರ ಗುಣಗಳು ಇವತ್ತು ಕಾಲರಾಯನ ಗುಜರಿ ಸೇರಿಲ್ಲ. ಕಾಲ ನಾನಾರ್ಥಕ ಪದ ಸಮಯ ಅಥವಾ ಯಮ. ನಾನಾರ್ಥಕ ಪದ. ಸಮಾನಾರ್ಥಕ ಕೇಳಿದ್ರೆ ಸಮಯ ವೇಳೆ ಅಂತ ಬರಿಬೋದು. ನಾನಾರ್ಥಕ ಕೇಳಿದ್ರೆ ಸಮಯ ಅಥವಾ ಯಮ ಅಂತ ಬರಿಬೇಕು. ಕಾಲರಾಯನ ಗುಜರಿ ಸೇರಿಲ್ಲ, ಬದಲಾಗಿ ಅವು ವೇಷ ಮರೆಸ್ಕೊಂಡಿದ್ದಾವೆವು. ಯಾವ್ಯಾವ ರೀತಿ? ಅಧಿಕಾರದ ಬಲಿಷ್ಠ ಕೈಗಳು, ಎದೆಯಾಳದ ಮುಯ್ಯಿಗಳು, ರೈಫಲ್ಗಳು, ಟ್ಯಾಂಕು, ಬಾಂಬು, ಗ್ರನೇಡು ಇವುಗಳು ರೀತಿಯಲ್ಲಿ ಇವತ್ತು ವೇಷವನ್ನು ತಾಳಿದವೆ. ಇಷ್ಟು ಉತ್ತರವನ್ನು ಈ ಒಂದು ಪ್ರಶ್ನೆಗೆ ಬರೀಬೇಕು. ಮುಂದಿನ ಪ್ರಶ್ನೆ, ಇದು ನಿಮಗೆ ಗದ್ಯ ಭಾಗದಿಂದ ಕೇಳಲಾಗ್ತದೆ. ಗದ್ಯ ಭಾಗದಿಂದ 2 ಪ್ರಶ್ನೆಗಳನ್ನು ನೀವು 2-3 ವಾಕ್ಯಕ್ಕೆ ಬರೀಬೇಕು. 2 ಪ್ರಶ್ನೆಗೆ 4 ಅಂಕಗಳಿರ್ತದೆ. ಲೇಖಕರಲ್ಲಿ ಕನ್ನಡದ ಪ್ರೀತಿ ಹೆಂಗೆ ಹುಟ್ಕೊಳ್ತು ಅಂತ, ಯಾವ್ಯಾವ ಕವಿಗಳು ಲೇಖಕರ ಹಾಮನಾಯಕರ ಮೇಲೆ ಪ್ರಭಾವವನ್ನು ಬೀರಿದ್ರು ಅಂತ. ಒಂದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಆಮೇಲೆ ಕುವೆಂಪು ಅವರು. ಮಾಸ್ತಿನ ಕನ್ನಡದ ಆಸ್ತಿ ಅಂತೇಳಿ ಕರಿತೀವಿ. ಕುವೆಂಪು ಅವರು ರಾಷ್ಟ್ರ ಕವಿಗಳು.
ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥವ್ರು. ಆಮೇಲೆ ತೀನಂ ಶ್ರೀಕಂಠಯ್ಯ, ಕನ್ನಡಕ್ಕೆ ಬೇಕು ಕನ್ನಡದೇ ಆದ ವ್ಯಾಕರಣ ಎನ್ನುವಂಥ ವ್ಯಾಕರಣ ಗ್ರಂಥವನ್ನು ಬರೆದಿರ್ತಕ್ಕಂತಹ ಕವಿ ತೀನಂ ಶ್ರೀಕಂಠಯ್ಯ. ಇವರ ಒಂದು ಪದ್ಯ ಭಾಗಗಳನ್ನು ಓದ್ತಾ ಓದ್ತಾ ಇವರಿಗೆ ಕನ್ನಡದ ಸ್ಫೂರ್ತಿ ಅನ್ನೋದು ಹುಟ್ಕೊಳ್ತಾ ಹೋಯಿತು. ಎರಡನೇ ಪ್ರಶ್ನೆ, ಹೆಂಡತಿ ಸಿದ್ಲಿಂಗಿ ಏನು ಹೇಳ್ತಲೇ ಇದ್ದಳು? ಮುಟ್ಟಿಸಿಕೊಂಡವನು ಗದ್ಯ ಭಾಗ. ಬಸಲಿಂಗನಿಗೆ ಗೇಯಬೇಕಾದ ಅನಿವಾರ್ಯತೆ ಕೂಡ ಒಂದು ಕಡೆ ಆದರೆ, ಮಳೆಗಾಲ ಆರಂಭವಾಗಿದ್ದಂಥ ಸಮಯದಲ್ಲಿ ಅವನಿಗೆ ಹೊಲ ಉಳುಮೆ ಮಾಡಬೇಕು ಒಂದು ಕಡೆ, ಇನ್ನೊಂದೆಡೆ ಅವನು ಹೊಂದಿದ್ದಂಥ 2 ಎತ್ತುಗಳು ಯಾವಾಗಲೂ ಸೋಮಾರಿಗಳಾಗಿದ್ವು. ಇದ್ರ ಜೊತೆಯಲ್ಲಿ ಆತ ಹೆಂಡತಿ ಸಿದ್ಲಂಗಿ ಮಗುವಿಗೆ ಮೈಗೆ ಹುಷಾರಿಲ್ಲ, ಹಾಗಾಗಿ ಶಿವನೂರು ಸ್ವಾಮಿಗೆ ತೋರಿಸ್ಬೇಕು, ಕೆಮ್ಮು ಕಡಿಮೆ ಆಗಲಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸ್ಬೇಕು ಎಂದು ಹೇಳುತ್ತಲೇ ಇದ್ದಳು. ನೋಡಿ, ಅವನಿಗಿರ್ತಕ್ಕಂಥ ಸಮಸ್ಯೆಗಳ ಮಧ್ಯೆ ಹೆಂಡ್ತಿನೂ ಒಂದು ಸಮಸ್ಯೆಯನ್ನು ತನ್ನ ಗಂಡನಿಗೆ ತಂದು ಒಪ್ಪಿಸಿದ್ಲು. ಅದ್ಯಾವುದು ಅಂದರೆ ತನ್ನ ಮಗುವಿಗೆ ಹುಷಾರಿಲ್ಲ, ಯಾಕೆಂದರೆ ಆ ಮಗುವಿನ ತಂದೆ ಕೂಡ ಅವನಾಗಿರ್ತಾನಲ್ವ. ಹಾಗಾಗಿ ಇಬ್ಬರ ತಂದೆ ತಾಯಿಗಳ ಜವಾಬ್ದಾರಿ ತಮ್ಮ ಮಗುವನ್ನು ನೋಡ್ಕೊಳ್ಳೋದಾಗಿರ್ತದೆ. ಅದಕ್ಕೋಸ್ಕರ ಅವಳು, ಯಾರು ಸಿದ್ಲಿಂಗಿ, ತನ್ನ ಗಂಡನಾದ ಬಸಲಿಂಗನಿಗೆ ಆಸ್ಪತ್ರೆಗೆ ಹೋಗಬೇಕು ಅಂತ ಹೇಳಲ್ಲ ಅವಳು, ಬದಲಾಗಿ ಶಿವನೂರು ಸ್ವಾಮಿಗಳಿಗೆ ತಿಳಿಸ್ಬೇಕು ಎನ್ನುವಂಥ ವಿಚಾರಗಳನ್ನು ಅವಳು ತಿಳಿಸ್ತಾಳೆ, ಅದನ್ನು ಅವಳು ಹೇಳ್ತಾಳೆ. ಇಷ್ಟು ಉತ್ತರವನ್ನು ಈ ಒಂದು ಪ್ರಶ್ನೆಗೆ ಬರೀಬೇಕಾಗ್ತದೆ. ಮುಂದಿನ ಪ್ರಶ್ನೆ, ಕಲಾಂ ಅವರು ಬಂಡೆಗಳ ಬಸಿರಲ್ಲಿ ಕಂಡಿದ್ದು ಯಾವುದು, ಏನು? ಕಲಾಂ ಅವರು ಒಬ್ಬ ಶಿಲ್ಪಿ, ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಅವ್ರಿಗೆ ಮಾತ್ರ ಅದರೊಳಗೆ ಅಡಗಿರ್ತಕ್ಕಂಥ ಒಂದು ಶಿವಶಕ್ತಿಯಾಗಿ ಕಂಡು ಬರ್ತದೆ. ಒಂದು ಕುಗ್ರಾಮ, ಅದ್ಯಾವುದು? ಇಮಾರತ್ ಅಂತ. ಇದು ಇವತ್ತು ವಿಶ್ವವಿಖ್ಯಾತವಾಗಿದೆ. ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಲಾಂ ಅವರು ಕಂಡುಕೊಳ್ತಾರೆ. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರು ಒಳಗಣ್ಣು ನೋಡಿತ್ತು. ಇಷ್ಟು ನಮಗೆ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥದ್ದು ಬದುಕನ್ನು ಪ್ರೀತಿಸಿದ ಸಂತ ಗದ್ಯ ಭಾಗದಲ್ಲಿ. ಇಷ್ಟು ಉತ್ತರವನ್ನು ನೀವು ಈ ಒಂದು ಪ್ರಶ್ನೆಗೆ ಬರೀಬೇಕಾಗ್ತದೆ. ಆಮೇಲೆ 4ನೇ ಪ್ರಶ್ನೆ, ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿದ್ದು ಯಾವ ರೀತಿಯದು, ಎಂಥದ್ದು ಅಂತ. ಹಳ್ಳಿಯ ಚಹಾ ಹೋಟ್ಲು ಗದ್ಯ ಭಾಗದಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಮನೆಯಲ್ಲಿ ಪಥ್ಯ ಮಾಡುತ್ತಾ, ಪಥ್ಯ ಅಂತಂದರೆ ಈ ಥರದೇ ಆಹಾರಗಳನ್ನು ಸೇವನೆ ಮಾಡಬೇಕು, ಈ ಥರದ ಆಹಾರಗಳನ್ನು ಸೇವನೆ ಮಾಡಬಾರ್ದು ಎನ್ನುವಂತಹ ಒಂದು ಕಂಡೀಷನ್ ಇರ್ತದಲ್ಲ, ಅದೇ ಪಥ್ಯ ಅಂತ. ಪಥ್ಯ ಮಾಡುತ್ತಾ ಹೋಟೆಲ್ನಲ್ಲಿ ಕರಿದ ಪದಾರ್ಥಗಳನ್ನು, ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳನ್ನು ಜಡಿಯುವ ರೋಗಿಗಳ ಹಾಗೂ ಪಥ್ಯ ಮಾಡುವವರ ಜಿಡ್ಡೆಂದೂ ನೆಟ್ಟಗಾಗದು. ಹಾಗೂ ಸಾಯ್ತೀವಿ, ಈಗೂ ಸಾಯ್ತೀವಿ, ಈಗ ತಿಂದರೂ ಸಾಯ್ತೀವಿ, ತಿಂದೇ ಇದ್ರೂ ಸಾಯ್ತೀವಿ. ಹಾಗಾಗಿ ಕರಿದದ್ದನ್ನು ತಿಂದು ಸಾಯುತ್ತೇವೆ ಎನ್ನುವುದು ಅವರ ಜಿದ್ದು. ಹೆಂಗಿದ್ರೂ ಜೀವ ಅನ್ನೋದು ಒಂದಲ್ಲ ಒಂದು ದಿನ ಮಣ್ಣಿಗೆ ಹೋಗ್ತೈತೆ, ಅದಕ್ಕೂ ಮುಂಚೆ ತಿಂದೆ ಸಾಯನ ಬಿಡು ಎನ್ನುವಂಥ ಮನೋವೃತ್ತಿಯನ್ನು ಹೊಂದಿರತಕ್ಕಂಥವರು ಈ ರೋಗಿಗಳ ಜಿದ್ದು ಆಗಿರ್ತದೆ. ಮುಂದಿನ ಪ್ರಶ್ನೆ, ಕೃಷ್ಣೇಗೌಡನ ಆನೆಯಿಂದ 3 ಪ್ರಶ್ನೆಗಳನ್ನು ನೀವು 2-3 ವಾಕ್ಯಕ್ಕೆ ಬರೀಬೇಕಾಗ್ತದೆ. 3 6 ಅಂಕಗಳು ಇದಕ್ಕೆ ಇರ್ತದೆ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕ್ದ? ಗೂಳೂರು ಮಠದಲ್ಲಿ ಒಣ ಹುಲ್ಲು ಮೊಸರನ್ನ ತಿನ್ಕೊಂಡು ಆ ಆನೆ ಸೊರಗೋಗಿತ್ತು. ಅಂತಹ ಆನೆಯನ್ನು ಕೊಂಡ್ಕೊಂಡು ಬಂದಂತಹ ಕೃಷ್ಣೇಗೌಡ ಏನು ಮಾಡ್ತಾನೆ, ಬಯನೆ ಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೆಣಸು ಇವೆಲ್ಲವನ್ನು ಕೊಟ್ಟು ಪಗಡುದಸ್ತಾಗಿ ಅದನ್ನು ಬೆಳೆಸ್ತಾನೆ. ಆನೆ ಮರ ಎಳೆದು ತಂದ ಬಾಡಿಗೆಯಿಂದ ಕೃಷ್ಣೇಗೌಡನಿಗೆ ಒಳ್ಳೆ ಲಾಭನೂ ಕೂಡ ಅದರಿಂದ ಬರ್ತದೆ. ಇಷ್ಟು ಉತ್ತರವನ್ನು ನೀವು ಈ ಒಂದು ಪ್ರಶ್ನೆಗೆ ಬರೀಬೇಕಾಗ್ತದೆ. ಬಯನ್ ಸೊಪ್ಪು, ಹಸಿ ಹುಲ್ಲು, ಬೆಲ್ಲ, ಗೆಣಸು, ಹಿಂಡಿ, ಬೂಸ ಈ ಎಲ್ಲಗಳನ್ನು ಹಾಕಿ ಅವನು ಆಹಾರ ಪದಾರ್ಥಗಳನ್ನು ಕೊಟ್ಟು ಪಗಡುದಸ್ತಾಗಿ ಬೆಳೆಸ್ತಾನೆ. ಯಾಕೆಂದರೆ ಮರವನ್ನು ಎಳಿಬೇಕು ಅಂದರೆ ಆನೆ ಶಕ್ತಿಹೀನ ಆಗಿರಬಾರ್ದು, ಬಲಹೀನ ಆಗಿರಬಾರ್ದು, ಬಲ ತುಂಬಿದಂತಹ ಆನೆ ಆಗಿರಬೇಕು. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಇಷ್ಟೆಲ್ಲವನ್ನು ಕೊಟ್ಟು ಅವನು ಆ ಒಂದು ಆನೆಯನ್ನು ಸಾಕಿ ಸಲಹುತ್ತಾನೆ. ಮುಂದಿನ ಪ್ರಶ್ನೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಅಂದರೆ ಶತ್ರುಗಳು ಯಾರ್ಯಾರು? ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಂಬರ್ 1 ಎನಿಮಿಗಳು ಯಾರ್ಯಾರು ಅಂತ ನಾಗರಾಜ ಹೇಳ್ತಾನೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ 3 ಡಿಪಾರ್ಟ್ಮೆಂಟ್ಗಳು ನಂಬರ್ 1 ಎನಿಮಿಗಳು, ಶತ್ರುಗಳು ಯಾರ್ಯಾರು? ಒಂದು PWDನವರು, ಇನ್ನೊಂದು ಕರೆಂಟ್ನವರು, ಇನ್ನೊಂದು ಟೆಲಿಫೋನ್ನವರು. ಹೆಂಗೆ ಇವರು ಶತ್ರುಗಳು ಅಂದರೆ,
PWDನವ್ರು ಏನು ಮಾಡ್ತಾರೆ, ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ, ಲೋಕೋಪಯೋಗಿ ಇಲಾಖೆ ಅಂತ. ಅವ್ರೇನು ಮಾಡ್ತಾರೆ, ರಸ್ತೆಗೆ ಟಾರು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥ ಅರಣ್ಯ ಇಲಾಖೆಯಲ್ಲಿ ಸಂಬಂಧಿಸಿದಂಥ ಮರಗಳನ್ನೆಲ್ಲ ಕಡಿದ್ಬಿಟ್ಟು ಟಾರ್ ಕಾಯಿಸ್ಕೊಳ್ತಾರೆ. ಹೌದು, ಒಂದು ರೀತಿ ಸಮಸ್ಯೆ. ಅವರೊಂದು ರೀತಿ ಸಮಸ್ಯೆಯನ್ನು ಉಂಟು ಮಾಡ್ತಾರೆ. ಯಾರಿಗೆ? ಅರಣ್ಯ ಇಲಾಖೆನವ್ರಿಗೆ. ಆಮೇಲೆ ಟೆಲಿಫೋನ್ನವರು, ಕರೆಂಟ್ನವರು ಲೈನು ಎಳಿತೀವಿ ಅಂತ ಹೇಳ್ಬಿಟ್ಟು ಸಾವಿರಾರು ಎಕರೆ ಕಾಡನ್ನು ಕಡಿದು ಅಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ಸಂಪೂರ್ಣವಾಗಿ ಹಾಳು ಮಾಡ್ತಾರೆ, ನಾಶ ಮಾಡ್ತಾರೆ. ಹಾಗಾಗಿ ಇವರು 3 ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ನಂಬರ್ 1 ಎನಿಮಿಗಳು ಎಂದು ನಾಗರಾಜ ಹೇಳ್ತಾನೆ. ಇಷ್ಟು ಉತ್ತರವನ್ನು ನೀವು ಈ ಒಂದು ಪ್ರಶ್ನೆಗೆ ಬರೀಬೇಕು. ಮುಂದಿನ ಪ್ರಶ್ನೆ, ನಾಯಿ ಕಚ್ಚಿದ್ದು ಎಲ್ಲಿ ಎಂದಾಗ ಜಬ್ಬಾರ್ ಇರುಸುಮುರುಸಿನಿಂದ ಏನು ಹೇಳ್ದ? ನಾಯಿ ಕಚ್ಚಿದ್ದು ಎಲ್ಲಿ ಎಂದಾಗ ಜಬ್ಬಾರ್ ಏನು ಮಾಡ್ತಾನೆ ಇರುಸುಮುರುಸಿನಿಂದ, ಹೋಗ್ಲಿ ಬಿಡಿ ಸ್ವಾಮಿ, ಅದು ಬೀದಿಲಿ ತೋರ್ಸಂಗಿಲ್ಲ, ನನ್ನ ಮಗಂದು ಅಂಥ ಜಾಗದಲ್ಲಿ ಕಚ್ಬಿಟ್ಟೈತೆ, ಪ್ಯಾಂಟ್ ಬಿಚ್ಚಬೇಕಾಗ್ತೈತೆ ಇವಾಗ ಅಂತೇಳಿ ಸ್ವಲ್ಪ ದನಿ ತಗ್ಗಿಸಿ ಅವನು ನಿಧಾನಕ್ಕೆ ಹೇಳ್ತಾನೆ. ಯಾಕಂದ್ರೆ ಅವ್ರಿಗೆ ಮಾತ್ರ ಅಲ್ಲೇನು ನಿಂತ್ಕೊಂಡು ಮಾತಾಡ್ತಿರ್ತಾರಲ್ಲ ಜಬ್ಬಾರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟು ಸರಿ ಲೇಖಕರು, ಅವ್ರಿಗೆ ಮಾತ್ರನೇ ನಿಧಾನಕ್ಕೆ ಹೇಳ್ತಾನೆ, ಯಾಕಂದ್ರೆ ಅದು ಅಂಥ ಜಾಗಕ್ಕೆ ಕಚ್ಚಿದೆ ಅಂತ. ಮುಂದಿನ ಪ್ರಶ್ನೆ, ಆನೆಯನ್ನು ಹದ್ದು ಬಸ್ತಿನಲ್ಲಿ ಇಡುವುದರ ಬಗ್ಗೆ ವೇಲಾಯುಧನ ಅಪ್ಪ ಏನು ಹೇಳಿದ್ದ? ಆನೆಯನ್ನು ಪಳಗಿಸೋದು, ಆನೆಯನ್ನು ಹದ್ದುಬಸ್ತಾಗಿ ಇಡೋದು ಹೆಂಗೆ ಅಂತ ತಿಳಿಸಿದ್ದ ಆ ವೇಲಾಯುಧನ ತಂದೆ. ಅಂದರೆ ಆನೆನ ಏನು ಮಾಡಬೇಕು ಅಂತಂದರೆ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದ್ರೆ ಸಾಕು. ಅದಕ್ಕೆ 3-4 ಸಾರಿ ತಿವಿಯೋದ್ರೊಳಗೆ ಪ್ರಾಣ ಹೋದಂಗಾಗಿರ್ತದೆ. ಹಾಗಾಗಿ ಅದು ಎಂತಹ ಪುಂಡು ಆನೆ ಆದರೂ ಸಾಕು, ಶರಣಾಗಿ ನೆಲದ ಮೇಲೆ ಮಲಗಿ ಬಿಡುತ್ತದೆ ಎನ್ನುವ ವಿಚಾರಗಳನ್ನು ವೇಲಾಯುಧನ ತಂದೆ ವೇಲಾಯುಧನಿಗೆ ಆನೆಯನ್ನು ಪಳಗಿಸೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದ. ಅಂದರೆ ಅವರ ಇಡೀ ಕುಟುಂಬ ಆನೆಯನ್ನು ನೋಡ್ಕೊಳ್ಳೋದು ಮಾವುತನ ಕೆಲಸ ಮಾಡಿರೋದೇ ಆಗಿರ್ತದೆ ಅನ್ನುವ ವಿಚಾರಗಳನ್ನು ನಾವಿಲ್ಲಿ ಮನಗಾಣಬಹುದು. ನೀವು ಇಲ್ಲಿ ಉತ್ತರವನ್ನು ಇಷ್ಟು ಬರೀಬೇಕು. ವೇಲಾಯುಧನ ತಂದೆ ಏನು ತಿಳಿಸಿದ್ದ ಅಂದರೆ, ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದ್ರೆ ಆನೆಗೆ ನೋವಾಗ್ತದೆ. ಆವಾಗ 4-5 ಸಾರಿ ತಿವಿಯೋದ್ರೊಳಗೆ ಎಂತಹ ಪುಂಡು ಆನೆ ಆದರೂ ಕೂಡ ನೆಲದ ಮೇಲೆ ಬಿದ್ದು ಹೋಗ್ತದೆ. ಆವಾಗ ನಾವು ಆ ಆನೆಯನ್ನು ಈ ರೀತಿಯಾಗಿ ನಾವು ಆನೆಯನ್ನು ಪಳಗಿಸ್ಬೇಕು ಅಂತೇಳಿ ವೇಲಾಯುಧನ ತಂದೆ ವೇಲಾಯುಧನಿಗೆ ಆನೆಯನ್ನು ಪಳಗಿಸೋದ್ರ ಬಗ್ಗೆ ತಿಳಿಸಿದ್ದ. ಮುಂದಿನ ಭಾಗ ಸಂದರ್ಭ ಸಹಿತ ವಿವರಿಸಿ. ಪದ್ಯ ಭಾಗದಿಂದ ನೀವು 2 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. ಮೊದಲನೇ ಪ್ರಶ್ನೆ, ಹಗೆಗಳನ್ನು ಹಿಂಡಿದನು ಮನದೊಳಗೆ. ಯಾರು? ಭೀಮ. ಈ ಮಾತನ್ನು ಕುಮಾರವ್ಯಾಸನು ರಚಿಸಿರ್ತಕ್ಕಂತಹ ಇನ್ನು ಹುಟ್ಟದರೆ ಇರಲಿ ನಾರಿಯರೆನ್ನವಲು ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಥವಾ ಕುಮಾರವ್ಯಾಸನು ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಕವಿ ಭೀಮನ ಆಕ್ರೋಶವನ್ನು ಗಮನಿಸ್ತಾ ಹೇಳ್ತಾ ಇದ್ದಾನೆ. ಭೀಮನ ಆಕ್ರೋಶವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾನೆ. ಸ್ವಾರಸ್ಯ ಅಥವಾ ವಿವರಣೆ ಏನು ಅಂದರೆ, ದ್ರೌಪದಿಯು ತನ್ನ ಮಾನವನ್ನು ರಕ್ಷಿಸಬೇಕೆಂದು ಭೀಮನ ಬಳಿಗೆ ಬರ್ತಾಳೆ. ಯಾವಾಗ ವಿರಾಟರಾಜನ ಆಸ್ಥಾನದಲ್ಲಿ ದ್ರೌಪದಿ ಸುದೇಶ್ನೆಯ ಸೇವಕಿಯಾಗಿ ಸೈರಂಧ್ರಿ ವೇಷದಲ್ಲಿರ್ತಾಳೆ. ಧರ್ಮರಾಯ ಮಂತ್ರಿಯಾಗಿರ್ತಾನೆ, ಅರ್ಜುನ ಬೃಹನ್ನಳೆಯಾಗಿರ್ತಾನೆ, ನಕುಲ ಸಹದೇವರು ಕುದುರೆಗಳನ್ನು ನೋಡ್ಕೊಳ್ತಿರ್ತಾನೆ, ಇನ್ನು ಭೀಮ ಅಡುಗೆ ಭಟ್ಟನಾಗಿರ್ತಾನೆ. ಯಾಕೆಂದರೆ ಅವನಿಗೆ ಜಾಸ್ತಿ ತಿನ್ನಬೇಕಲ್ವ, ಅದಕ್ಕೋಸ್ಕರ. ಆಗಿರಬೇಕಾದ್ರೆ ಸುದೇಶ್ನೆಯ ತಮ್ಮ ಕೀಚಕ ಅವಳಿಗೆ ತೊಂದರೆ ಕೊಡ್ತಾ ಇರ್ತಾನೆ. ಈ ಕಾಟವನ್ನು ತಡ್ಕೊಳಕ್ಕಾಗದೆ ಭೀಮನ ಬಳಿ ಅವಳು ಹೇಳ್ಕೊಳ್ಳೋದಕ್ಕೆ ಬರ್ತಾಳೆ. ತನ್ನ ಸಮಸ್ಯೆಯನ್ನು ಅವಳು ಹೇಳ್ಕೊಳ್ತಾಳೆ. ಆದರೆ ಭೀಮ ಅವನೇನು ಮಾಡ್ತಾನೆ, ನಾನು ನಮ್ಮ ಅಣ್ಣನ ಆಜ್ಞೆಯಲ್ಲಿ ಸಿಗಾಕೊಂಡಿದ್ದೀವಿ, ನಿನ್ನ ಸಮಸ್ಯೆಯನ್ನು ಬಿಡಿಸೋದಕ್ಕೆ ನನಗೂ ಇಷ್ಟ ಇದೆ, ಆದರೆ ನಾವು ಅಣ್ಣನ ಆಜ್ಞೆಯಲ್ಲಿ ಭ್ರಮಿತರಾಗಿದ್ದೀವಿ, ಏನು ಮಾಡೋದು ಅಂತ ಹೇಳಿದಾಗ ಅವಳು ಇನ್ನು ಊಟದ ನಾರಿಯನೆನ್ನವಳು ಅಂತೇಳಿ ವಿಪರೀತವಾಗಿ ದುಃಖವನ್ನು ಪಡ್ತಾಳೆ. ಆವಾಗ ಭೀಮ ಹೇಳ್ತಾನೆ, ನಾನು ಇನ್ನು ರಾತ್ರಿ ವೇಳೆಯಲ್ಲಿ ಬಂದು ಅಂತರಂಗದಲ್ಲಿ ತನ್ನ ಅವ್ಯವಸ್ಥತೆಯನ್ನು ಹೇಳ್ಕೊಂಡ ಭೀಮನ ಕೋಪಗೊಳ್ಳುವಂತೆ ಅವಳು ಕೆಣಕಿ ಮಾತಾಡಿದಾಗ ಇದರಿಂದ ವಿಪರೀತವಾಗಿ ಕೋಪ ಮಾಡಿಕೊಂಡಂತಹ ಭೀಮ ಹೇಳ್ತಾನೆ, ಇನ್ನು ನಾನು ನಮ್ಮ ಅಣ್ಣನ ಆಜ್ಞೆಯನ್ನು ವಿಸ್ತರಿಸಲೇಕೆ,
ನಮ್ಮ ಅಣ್ಣನ ಆಜ್ಞೆಯನ್ನು ನಾನು ಯಾಕೆ ವಿಸ್ತಾರ ಮಾಡಲಿ, ಯಾಕೆ ಇನ್ನೂ ಅದನ್ನು ಅನುಕರಣೆ ಮಾಡಲಿ, ಇನ್ನು ಆ ಕೀಚಕ ನಾಯಿಯನ್ನು ಕೊಲ್ತೀನಿ ಎನ್ನುವಂಥ ಭರವಸೆಯನ್ನು ಹೇಳೋದಕ್ಕೂ ಮುಂಚೆ ಅವನೇನು ಮಾಡ್ತಾನೆ, ಒಂದು ದ್ರೌಪದಿಯನ್ನು ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗ್ತಿಲ್ಲ, ಇನ್ನೊಂದು ಕಡೆ ಅಣ್ಣನ ಮಾತನ್ನು ಪಾಲನೆ ಮಾಡಬೇಕು. ಈ ಎರಡು ಸಮಸ್ಯೆಗಳ ಮಧ್ಯೆ ಅವನು ಸಿಗಾಕೊಂಡು ಒದ್ದಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ನನಗೆ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ದ್ರೌಪದಿಯ ಸಮಸ್ಯೆಯನ್ನು ಬಗೆಹರಿಸೋಕ್ಕಾಗ್ತಿಲ್ವಲ್ಲ ಅಂಥೇಳಿ ಅವನಿಗೆ ವಿಲವಿಲ ಅಂತೇಳಿ ಒದ್ದಾಡ್ತಾ ಇದ್ದಾನೆ. ಕೆರಳಿ ಕೋಪಿಷ್ಠನಾದ ಭೀಮನು ತನ್ನ ಅಂತರಂಗದಲ್ಲಿ ಶತ್ರುಗಳನ್ನು ಹಿಂಡಿ ಹಿಪ್ಪೆ ಮಾಡುವಂತೆ ಬಗೆಯುತ್ತಾನೆ, ತಿಳ್ಕೊಳ್ತಾನೆ. ತಟಸ್ಥನಾಗಿದ್ದ ಭೀಮನು ದ್ರೌಪದಿಯ ದಯನೀಯ ಸ್ಥಿತಿಯನ್ನು ಕಂಡು ಕನಿಕರಿಸಿ ಶತ್ರುಗಳು ತನಗೆ ತಳೆದ ಭಾವ ಇದಾಗಿದೆ. ಭೀಮನ ಕಿಚ್ಚು ಇಲ್ಲಿ ನಾವು ನೋಡಬಹುದು. ಭೀಮ ಯಾವ ರೀತಿ ಆಕ್ರೋಶಗೊಳ್ತಾನೆ ಎನ್ನುವಂಥ ಒಂದು ಭಾವಗಳನ್ನು ಇಲ್ಲಿ ಕುಮಾರವ್ಯಾಸ ಅಭಿವ್ಯಕ್ತಗೊಳಿಸಿದ್ದಾನೆ. ಇಷ್ಟು ಉತ್ತರವನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ, ನೀ ತಂಪನನ್ನ ತವರಿಗೆ. ಈ ಸಾಲನ್ನು ಹಬ್ಬಲೆ ಅವರ ರಸಬಳ್ಳಿ ಎಂಬ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ ಏನು ಅಂದರೆ, ಹೆತ್ತ ತಾಯಿ ತವರಿನಲ್ಲಿದ್ದಾಗ ಗರತಿಗೆ ಹಿತವಾದ ತಂಪಿನ ಅನುಭವ ಆಗುತ್ತೆ ಎನ್ನುವಾಗ ಈ ಒಂದು ಮಾತು ಬಂದಿದೆ. ಒಬ್ಬ ಹೆಣ್ಣುಮಗಳು ತನ್ನ ತವರು ಮನೆಯಲ್ಲಿರ್ತಕ್ಕಂಥ ತಾಯಿಯ ಮೇಲೆ ಇರ್ತಕ್ಕಂಥ ಅಪಾರವಾದ ಪ್ರೀತಿ ವಾತ್ಸಲ್ಯವನ್ನು ಇಲ್ಲಿ ಅವಳು ಅಭಿವ್ಯಕ್ತಗೊಳಿಸಿದ್ದಾಳೆ. ಗರತಿಗೆ ತವರು ಮನೆಯೇ ಅತ್ಯಂತ ತಂಪಾಗಿರ್ತದೆ. ಬೇಸಿಗೆಯಲ್ಲಿ ಬೇವಿನ ಮರ ಯಾವ ರೀತಿ ತಂಪಾದ ವಾತಾವರಣವನ್ನು ಕೊಡ್ತದೋ, ಯಾಕೆಂದರೆ ಬೇಸಿಗೆಯಲ್ಲಿ ಎಲ್ಲ ಮರಗಳು ಎಲೆಗಳನ್ನು ಉದುರಿಸಿ ಬರಡಾಗಿರ್ತವೆ. ಅಂತಹ ಸಂದರ್ಭದಲ್ಲಿ ಬೇವಿನ ಮರ ಚಿಗುರಿ ಕಳ ಅಂತ ಹೊಳಿತಾ ಇರ್ತೈತಿ. ಆ ಒಂದು ಸಂದರ್ಭದಲ್ಲಿ ಬೇವಿನ ಮರ ಯಾವ ರೀತಿ ತಂಪಾದ ನೆರಳನ್ನು ಕೊಡ್ತತೋ, ಗಾಳಿಯನ್ನು ಕೊಡ್ತತೋ, ಜೊತೆಗೆ ಭೀಮ ರತಿ ಎನ್ನುವಂಥ ಹೊಳೆ ಯಾವ ರೀತಿಯಾಗಿ ಭೂಮಿಯ ತಳಪಾದವನ್ನು ತಂಪಾಗಿಡ್ತತೋ, ಹಾಗೆ ಒಬ್ಬ ಹಡೆದ ತಾಯಿ ತವ್ರ ಮನೆಗೆ ಅವಳು ತಂಪಾದ ವಾತಾವರಣವನ್ನು ಕಲ್ಪಿಸಿರ್ತಾಳೆ ಅಂಥೇಳಿ ತಾಯಿಯ ಮಹತ್ವವನ್ನು ಇಲ್ಲಿ ಆಕೆ ತಿಳಿಸ್ಕೊಡ್ತಾಳೆ. ಮುಂದಕ್ಕೆ ಅವಳು ಹೇಳ್ತಾಳೆ, ಒಂದು ವೇಳೆ ತಾಯಿ ಇಲ್ಲದ ತವರಿಗೆ ಏನಾದರೂ ಒಬ್ಬ ಹೆಣ್ಮಗಳು ಹೋದರೆ ನೀರಿಲ್ಲದ ಕೆರೆಗೆ ಕರು ಹೋದಷ್ಟು ಸಮಾನ ಅಂತ. ಹಾಗಾಗಿ ಒಬ್ಬಳು ತಾಯಿ ಒಂದು ಕುಟುಂಬವನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾಳೆ ಎನ್ನುವಂಥ ಜೊತೆಗೆ ತನ್ನ ತಾಯಿಯ ಮೇಲಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಇರ್ತಕ್ಕಂಥ ಪ್ರೀತಿ ವಾತ್ಸಲ್ಯವನ್ನು ನಾವಿಲ್ಲಿ ಗಮನಿಸ್ಬೋದು. ಇಷ್ಟು ಉತ್ತರವನ್ನು ನೀವು ಇಲ್ಲಿಗೆ ಬರಿಬೇಕು. ಮುಂದಿನ ಪ್ರಶ್ನೆ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನಿನ್ನ ಗಟ್ಟಿ ಪಾದಕ್ಕೆ. ಯಾವುದು? ಒಂದು ಹೆಚ್ಚಿಗೆ ಇಡುತ್ತೀನಿ ಪದ್ಯ ಭಾಗ ಲಲಿತಾ ಸಿದ್ಧಬಾಯಿ ಅವರು ಬರೆದಿರ್ತಕ್ಕಂತಹ ಈ ಒಂದು ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಯಾರಿಗೆ ಆಕೆ ಹೇಳೋದು ಅಂದರೆ, ಮುದುಕಿ ತನ್ನ ಮನೆಯ ದೇವರಾದಂತಹ ಗುಟ್ಟೆ ಮಲ್ಲಪ್ಪನಿಗೆ. ಇಬ್ಬರು ಮಕ್ಕಳು ತಂದೆ ತಾಯಿಗಳನ್ನು ಭಾಗ ಮಾಡ್ಕೊಬಿಟ್ಟಿದ್ದಾರೆ. ಹಿರಿಯ ಮಗ ಅಸ್ಸಾಂನಲ್ಲಿದ್ದಾನೆ, ಒಬ್ಬ ಮಗ ತನ್ನ ತಾಯಿಯ ಜೊತೆಗೆ ಇಲ್ಲೇ ನಮ್ಮ ನಾಡಿನಲ್ಲಿ ಬದುಕಿದ್ದಾನೆ. ಮುದುಕನಿಂದ ಬಂದ ಕರೆ ಆ ಸಮಯದಲ್ಲಿ ಮಗನ ಕಾರು ಮೊಮ್ಮಗಳು ಎಲ್ಲನೂ ಸ್ಟಾರ್ಟ್ ಆಗ್ತದೆ. ತನ್ನ ದೂರದ ಅಸ್ಸಾಂನಲ್ಲಿರ್ತಕ್ಕಂಥ ಮುದುಕನಿಂದ ಕರೆ ಬರ್ತದೆ. ಆವಾಗ ಅವಳು ಮಾತಾಡಬೇಕೋ ಬೇಡವೋ ಅನ್ನುವಂಥ ಸ್ಥಿತಿನಲ್ಲಿ ಇರ್ತಾಳೆ. ಇನ್ನೇನು ಬೆಳಗ್ಗೆ ಆದಮೇಲೆ ಮಗನ ಕಾರು, ಅವನು ಆಫೀಸಿಗೆ ಕೆಲಸಕ್ಕೂ ಅಂತ ಹೋಗ್ತಾನೆ. ಮೊಮ್ಮಗಳ ಸ್ಕೂಟಿನೂ ಸ್ಟಾರ್ಟ್ ಮಾಡ್ಕೊಂಡು ಅವಳು ಶಾಲೆಗೆ ಅಂತ ಹೋಗ್ತಾಳೆ. ಮೊಮ್ಮಗನ ಸ್ಕೂಲಿನ ವ್ಯಾನು ಬರ್ತದೆ, ಅವನು ತನ್ನ ಪಾಡಿಗೆ ತಾನು ಹೋಗ್ತಾನೆ. ಇನ್ನಿರ್ತಕ್ಕಂಥ ಒಬ್ಬಳು ಅಡ್ಡಿ ಇದ್ದಾಳೆ. ಅವಳು ಯಾರು ಅಂದರೆ ಸೊಸೆ. ಅವಳಿಗೂ ಏನಾದರೂ ಹೊರಗಡೆ ಕೆಲಸಕ್ಕೆ ಕೊಟ್ಬಿಡು ದೇವರೇ ಭಗವಂತ. ಅವಳು ಕೂಡ ಹೊರಗಡೆ ಏನಾದರೂ ಹೋದರೆ ತನ್ನ ಮುದುಕನ ಜೊತೆಯಲ್ಲಿ ನನ್ನ ಒಂದು ಫೋನಿನಲ್ಲಿ ಬೇಕಾದಷ್ಟು ಮಾತಾಡಬಹುದು, ನನ್ನ ಬಾಯ ತುರಿಕೆಯನ್ನು ನಾನು ತೀರಿಸ್ಕೊಳ್ಬೋದು, ಕಷ್ಟ ಸುಖಗಳನ್ನು ನಾವು ಹಂಚ್ಕೊಳ್ಬೋದು. ಆ ಕಾರಣಕ್ಕಾಗಿ ಮುದುಕಿ ಗುಟ್ಟೆ ಮಲ್ಲಪ್ಪನ ಎನ್ನುವಂಥ ಮನೆ ದೇವರಲ್ಲಿ ಆಕೆ ಪ್ರಾರ್ಥನೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಇದಾಗಿದೆ. ಸೊಸೆಯ ಬಳಿಗೆ ಇವತ್ತು ದೇವರೇ ಹೊರಗಿನ ಕೆಲಸವನ್ನು ಒಂದುಗೂಡ್ಲಿ ಕೊಟ್ಬಿಡು, ಗುಟ್ಟೆ ಮಲ್ಲಪ್ಪ ನಿನ್ನ ಪಾದಕ್ಕೆ ನಾನು ಒಂದು ಹೆಚ್ಚಿಗೆ ಇಡ್ತೀನಿ ಅಂತೇಳಿ ಅವಳು ಅರ್ಕೆ ಹೊರ್ತಾಳೆ. ನೋಡಿ, ಒಬ್ಬ ಮುದುಕಿ ತನ್ನ ಗಂಡನ ಜೊತೆ ಮಾತಾಡೋದಕ್ಕೆ ಎಷ್ಟು ಅವಳು ಒದ್ದಾಟವನ್ನು ನಡೆಸ್ತಾ ಇದ್ದಾಳೆ ಅನ್ನೋದನ್ನು ನಾವು ಈ ಒಂದು ವಾಕ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಮುಂದಿನ ಪ್ರಶ್ನೆ, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯ ಇದೆ. ಮುಟ್ಟಿಸಿಕೊಂಡವನು ಗದ್ಯ ಭಾಗ. ಈ ವಾಕ್ಯವನ್ನು
ಪಿ ಲಂಕೇಶ್ ಅವರು ಬರೆದಿರತಕ್ಕಂತಹ ಮುಟ್ಟಿಸಿಕೊಂಡವನು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಆಯ್ಕೆಯನ್ನು ನೀವು ಸರಿಯಾಗಿ ಬರೀಲೇಬೇಕು. ಒಂದು ವೇಳೆ ತಪ್ಪು ಬರೆದ್ರೆ ಈ ಸಂದರ್ಭನೇ ತಪ್ಪಾಗ್ತದೆ. ಅದಕ್ಕೆ ಆಯ್ಕೆಯನ್ನು ಯಾವತ್ತೂ ಸರಿಯಾಗಿ ಬರೀಲೇಬೇಕು. ಇದೇ ಪಾಠ ಇದೇ ಪದ್ಯಗಳಿಂದನೇ ನಿಮಗೆ ಸಂದರ್ಭದ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು. ಇದರಲ್ಲಿ ಯಾವ ಪ್ರಶ್ನೆ ಬೇಕಾದರೂ ಕೇಳ್ಬೋದು, ಆದರೆ ಇದೇ ಪಾಠದಿಂದ ಇದೇ ಪದ್ಯ ಭಾಗಗಳಿಂದನೇ ಕೇಳ್ತಾನೆ. ಸಂದರ್ಭ: ತಿಮ್ಮಪ್ಪನವರು ಬಸಲಿಂಗನಿಗೆ ಹೇಳಿದ ಮಾತು ಇದಾಗಿದೆ. ಯಾವಾಗ ಅಂದರೆ ಕಣ್ಣು ನೋವು ಇರ್ತದೆ ಯಾರು ಬಸಲಿಂಗನಿಗೆ. ಆ ಕಣ್ಣು ನೋವು ಇದರಿಂದ ಡಾಕ್ಟರ್ ಸರ್ಕಾರಿ ವೈದ್ಯನಾಗಿರ್ತಕ್ಕಂತಹ ತಿಮ್ಮಪ್ಪ ಆ ಕಣ್ಣನ್ನು ಸರಿ ಮಾಡುವಂಥ ಸಾಮರ್ಥ್ಯ ಅವನಲ್ಲಿ ಇರ್ತದೆ. ಹಾಗಾಗಿ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಸರ್ಕಾರಿ ಆಸ್ಪತ್ರೆಯ ಡಾಕ್ಟರ್ ತಿಮ್ಮಪ್ಪನನ್ನು ನೋಡೋದಕ್ಕೆ ಅಂತ ಬರ್ತಾನೆ. ಆ ಸಂದರ್ಭದಲ್ಲಿ ಎಲ್ಲವನ್ನು ಪರೀಕ್ಷೆ ಮಾಡಿದಂಥ ತಿಮ್ಮಪ್ಪ ಏನು ಮಾಡ್ತಾನೆ, ನಿನಗೆ ಆಪ್ರೇಷನ್ ಮಾಡಬೇಕು ಪರವಾಗಿಲ್ವಾ ಅಂತ ಹೇಳಿ ಕಳಿಸ್ತಾನೆ. ಸರಿ ಆಯಿತು ಅಂತೇಳಿ ಅವನು ಕೂಡ ಒಪ್ಕೊಂಡು ಹೋಗಿ ಬರ್ತಾನೆ. ಮರುದಿನ ಬಂದಾಗ ಆಪ್ರೇಷನ್ಗೆ ಎಲ್ಲ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ. ಬಸಲಿಂಗ ಯಾರೋ ಒಬ್ಬರು ನೀಡಿದ ಸಲಹೆಯ ಮೇರೆಗೆ ಡಾಕ್ಟರ್ ತಿಮ್ಮಪ್ಪನವರಲ್ಲಿ ಚಿಕಿತ್ಸೆಗಾಗಿ ಬರ್ತಾನೆ. ತಿಮ್ಮಪ್ಪನವರ ಮಾತಿನ ರೀತಿ, ಪರೀಕ್ಷೆಯ ಕ್ರಮಗಳು ಆತನಿಗೆ ನೋವು ಸರಿ ಹೋಗುವ ಭರವಸೆಯೂ ಸಿಗ್ತತೆ. ನನ್ನ ಕಣ್ಣು ಆಪ್ರೇಷನ್ ಆದರೆ ನೋವು ಸರಿ ಹೋಗ್ತದೆ ಎನ್ನುವಂಥ ಭರವಸೆ ಅವನಿಗೆ ಮೂಡಿದಾಗ ಮರುದಿನ ತಿಮ್ಮಪ್ಪನವರು ಬಸಲಿಂಗನನ್ನು ಆಪ್ರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ಕ್ಷಣಗಳಲ್ಲಿ ಆಪ್ರೇಷನನ್ನು ಮಾಡಿ ಮುಗಿಸ್ತಾರೆ. ಅವನ ಕೈ ಹಿಡ್ಕೊಂಡು ಹೇಳ್ತಾರೆ, ಇದು ತುಂಬ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ಏಕೆಂದರೆ ನಮ್ಮ ದೇಹದಲ್ಲಿ ಕಣ್ಣು ಅನ್ನೋದು ಒಂದು ಸೂಕ್ಷ್ಮವಾದ ಅಂಗ. ಕಣ್ಣೇ ಇಲ್ಲ ಅಂತಂದರೆ ನಮಗೆ ದೃಷ್ಟಿಹೀನರಾಗ್ತೀವಿ. ಹಾಗಾಗಿ ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ. ನೀನು 2 ವಾರಗಳ ಕಾಲ ಅಂದರೆ 15 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ತಲೆಗೆ ನೀನು ನೀರನ್ನು ಸೋಂಕಿಸಬಾರ್ದು, ಅಂದರೆ ತಲೆ ಸ್ನಾನವನ್ನು ಮಾಡಬಾರ್ದು ಅಂತೇಳಿ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಮಾತು ಬಂದಿದೆ. ಒಂದು ವೇಳೆ ಏನಾದರೂ ನೀನು ತಲೆಗೆ ಸ್ನಾನ ಮಾಡಿದ್ರೆ ನಿನ್ನ ಕಣ್ಣಿನ ದೃಷ್ಟಿ, ನಾವೇನು ಆಪ್ರೇಷನ್ ಮಾಡಿದ್ದೀನಿ ಅದು ಹೋಗ್ತಕ್ಕಂತಹ ಸಾಧ್ಯತೆ ಇರ್ತದೆ, ಅದು ಯಶಸ್ವಿ ಆಗೋದಿಲ್ಲ, ನಾನು ಆಪ್ರೇಷನ್ ಮಾಡಿದ್ದೂ ವ್ಯರ್ಥ ಆಗ್ತದೆ ಎನ್ನುವ ರೀತಿಯಲ್ಲಿ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನವರು ಹೇಳಿದಂತಹ ಮಾತು ಇದು. ಮುಂದಿನ ಪ್ರಶ್ನೆ: ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ? ಈ ಮೇಲಿನ ವಾಕ್ಯವನ್ನು ಯಾವ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ ಒಂದು ಗದ್ಯ ಭಾಗವನ್ನು ಬರೆದಿರೋದು ಯಾರು? ನೇಮಿಚಂದ್ರ ಅವರು ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂದರ್ಭ: ಲೇಖಕಿ ನೇಮಿಚಂದ್ರ ಅವರು ಅದೃಷ್ಟವನ್ನೇ ಅವಲಂಬಿಸಿ ಬದುಕುವುದು ಸರಿಯಲ್ಲ ಹೇಳುವಾಗ ಈ ಒಂದು ಮಾತು ಬರ್ತದೆ. ಏನಪ್ಪ ವಿವರಣೆ ಅಂದರೆ, ನೇಮಿಚಂದ್ರ ಅವರು ಅದೃಷ್ಟವನ್ನು ಅವಲಂಬಿಸಿ ಯಾರು ಬದುಕ್ತಿರ್ತಾರೆ ಅಂಥವ್ರನ್ನ ಕಂಡ್ರೆ ಅವ್ರಿಗೆ ಒಂದು ರೀತಿ ವಿಪರೀತವಾದ ಕೋಪ ಇರ್ತದೆ. ಕೆಲವರನ್ನು ಅವರು ಜೀವನದ ಕುರಿತು ವಿಚಾರಿಸಬೇಕಾದ್ರೆ ಕೆಲವರು ಮಾತಾಡ್ತಿರ್ತಾರಲ್ಲ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಹಣೆ ಬರಹ ಆಗೋದು ಹಾಗೆ ಆಗುತ್ತೆ ಅಂತ ಯಾರಾದರೂ ಹೇಳಿದ್ರೆ ಅವರಿಗೆ ಈ ಒಂದು ವಿಚಾರದ ಬಗ್ಗೆ ತುಂಬ ವಿಪರೀತವಾದ ಕೋಪ ಬರ್ತದೆ. ಹಾಗೆ ಹೇಳುವವರ ಬಗ್ಗೆ ಲೇಖಕಿ ಪ್ರತಿಕ್ರಿಯಿಸುತ್ತಾ, ನಿಜ ಕೆಲವೊಮ್ಮೆ ಆಗೋದನ್ನು ನಾವು ತಡೆಯೋಕ್ಕೆ ಆಗದೇ ಇರಬಹುದು, ಆದರೆ ಪ್ರಯತ್ನ ಅಂತ ಒಂದು ಮಾಡ್ಬೋದಲ್ವಾ? ಆ ಸಮಸ್ಯೆ ಏನಾದರೂ ಬಂದಾಗ ಸಮಸ್ಯೆಯನ್ನು ಉದ್ಭವ ಆಗೋದಕ್ಕೆ ತಡೆಯಾಜ್ಞೆ ಮಾಡ್ಬೋದಲ್ವಾ? ಪ್ರಯತ್ನ ಅಂತ ಏನಾದರೂ ಮಾಡ್ಬೋದಲ್ವಾ ಅಂತ ಹೇಳಬೇಕಾದ್ರೆ ಈ ಒಂದು ಮಾತು ಬಂದಿದೆ. ಯಾವತ್ತೂ ಒಬ್ಬ ಮನುಷ್ಯನ ಜೀವನದಲ್ಲಿ ಅದೃಷ್ಟನೇ ಎಲ್ಲನೂ ನಮಗೆ ತಂದು ಕೊಡೋದಿಲ್ಲ ಎನ್ನುವ ಮಾತುಗಳನ್ನು ನೇಮಿಚಂದ್ರ ಅವರ ಗದ್ಯ ಭಾಗದಲ್ಲಿ ನಾವು ಕಾಣಬಹುದು. ಮುಂದಿನ ಪ್ರಶ್ನೆ: ನೀರಿಳಿಯದ ಗಂಟಲೋಳ್ ಕಡುಬಂ ತುರುಕಿದಂತಾಯಿತು. ಈ ಒಂದು ವಾಕ್ಯವನ್ನು ನಾವು ಮುದ್ದಣ ಮನೋರಮೆ ಅವರ ತಿರುಳುಗನ್ನಡದ ಬೆಳ್ನುಡಿ ಎಂಬ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುದ್ದಣ ಮನೋರಮೆಯ ಸರಸ ಸಲ್ಲಾಪ ಮುದ್ದಣ ಈ ಒಂದು ಗದ್ಯ ಭಾಗವನ್ನು ರಚನೆ ಮಾಡಿದ್ದಾನೆ. ಮನೋರಮೆಯು ಈ ಮಾತನ್ನು ಮುದ್ದಣನಲ್ಲಿ ಹೇಳುವಂತಹ ಮಾತು. ಯಾವಾಗ ಅಂದರೆ ಮುದ್ದಣನಿಗೆ ಅವಳು ಕತೆ ಹೇಳು ಅಂತ ಕೇಳ್ತಾಳೆ. ಆವಾಗ ಅವನು ಕತೆ ಹೇಳೋಕೆ ಅಂತೇಳಿ ಆರಂಭ ಮಾಡ್ತಾನೆ. ಆವಾಗ ಅವನೇನು ಮಾಡ್ತಾನೆ, ಸ್ವಸ್ತಿ ಶ್ರೀ ಮತ್ಸುರ ಸುರೇಂದ್ರ ನರೇಂದ್ರ ಮಣಿತ ಅಘಟಿತ ಅಂತೇಳಿ ಸಂಸ್ಕೃತದಲ್ಲಿ ಕಥೆಯನ್ನು ಹೇಳೋದಕ್ಕೆ ಆರಂಭ ಮಾಡ್ತಾನೆ. ಆವಾಗ ಅವಳು ಮಧ್ಯದಲ್ಲೇ ತಡಿತಾಳೆ. ಓಹೋ, ತಡೆ, ನಾನು ಕೇಳಿದ್ದು ಈ ವಸುದೆಗೆ ಒಡೆಯನಪ್ಪ ಶ್ರೀರಾಮಚಂದ್ರನ ಕಥೆಯನ್ನು, ಆದರೆ ನೀನು ಹೇಳೋಕೆ ಹೊರಟಿದ್ರದು ಬಸದಿಗೆ ಒಡೆಯನಾಗಿರ್ತಕ್ಕಂಥ ಮಹಾವೀರ ಚರಿತೆಯನ್ನು. ಅದು ನನಗೆ ಬೇಡ, ಸಾಕು
ಎಂತೇಳಿ ಇಂಥ ಎದೆ ಬಿರಿಯುವ ಕತೆ ಎಂತಹ ಉಡುಗೊರೆಯನ್ನು ನಾನು ನೀಡಲಿ ಅಂತ ಹೇಳ್ತಾ ಅದಕ್ಕೆ ಮುದ್ದಣ ಹೇಳ್ತಾನೆ. ಅವಾಗ ಈ ರೀತಿಯಾಗಿ ಕಾವ್ಯವನ್ನು ಪ್ರಾರಂಭಿಸುವುದು ಸಂಸ್ಕೃತದ ಒಂದು ಚೆಲುವು. ಕಥೆಯ ಮಧ್ಯೆ ನಾನು ಸಂಸ್ಕೃತವನ್ನು ಸೇರಿಸ್ಕೊಂಡು ಕಥೆಯನ್ನು ಹೇಳ್ತೀನಿ. ಸಂಪೂರ್ಣವಾಗಿ ಸಂಸ್ಕೃತದಲ್ಲೇ ಏನು ಹೇಳಲ್ಲ, ಅಲ್ಲಲ್ಲೇ ನಾನು ಕಥೆಯನ್ನು ಮಧ್ಯೆ ನಾನು ಸಂಸ್ಕೃತದ ಕಥೆಯನ್ನು ಪದಗಳನ್ನು ಸೇರಿಸ್ಕೊಂಡು ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದಾಗ ಅವಳೇನು ಮಾಡ್ತಾಳೆ, ನೀರು ಇಳಿದ ಗಂಟಲೊಳಗೆ ಕಡುಬೊಂಬು ತುರುಕಿದಂತ ಆಯಿತು ಅಂತೇಳಿ ಮನೋರಮೆ ಹೇಳ್ತಾಳೆ. ಅಂದರೆ ನನಗೆ ಗಂಟ್ಲಲ್ಲಿ ನೀರೇ ಹೋಗ್ತಿಲ್ಲ ಅಂದರೆ ನೀನು ಕಡುಬು ತಗೊಂಡು ನನಗೆ ತುರುಕ್ತಾ ಇದೆಯಾ ಅಂದರೆ ಅದು ನನಗೆ ಯಾವ ರೀತಿಯಾಗಿ ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಅಲ್ವಾ ಅನ್ನುವ ಮಾತುಗಳನ್ನು ಮನೋರಮೆ ಮುದ್ದಣನಲ್ಲಿ ಹೇಳುವಂತಹ ಸಂದರ್ಭ. ಇಷ್ಟು ವಿಚಾರಗಳನ್ನು ನೀವು ಈ ಪ್ರಶ್ನೆಗೆ ಬರಿಬೇಕು. ಮುಂದಿನ ಪ್ರಶ್ನೆ ಅದು ಕೃಷ್ಣೇಗೌಡನ ಆನೆಯಿಂದ ಒಂದು ಪ್ರಶ್ನೆಯನ್ನು ನೀವು ಸಂದರ್ಭಕ್ಕೆ ಬರೀಬೇಕಾಗ್ತದೆ. ವೆಪನ್ಸ್ ಆರ್ ವೆಪನ್ ನಮಗೆ ಮುಖ್ಯ. ವೆಪನ್ ಅಂದರೆ ಆಯುಧ. ಯಾವಾಗ ಈ ಒಂದು ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿ ಅವರು ರಚನೆ ಮಾಡಿರ್ತಕ್ಕಂತಹ ಕಿರಗೂರಿನ ಗಯ್ಯಾಳಿಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಷ್ಟಕ್ಕೆ 1 ಅಂಕ. ಈ ಮಾತನ್ನು ನಾಗರಾಜ ನಿರೂಪಕರಲ್ಲಿ ಹೇಳ್ತಾನೆ. ಲೇಖಕರ ಕೊಡ್ಲಿಯನ್ನು ಇಸ್ಕೊಂಡೋಗಿದ್ದಂಥ ದುರ್ಗಪ್ಪ ವಾಪಸ್ ಕೊಡೋದಕ್ಕೆ ಅಂತ ಬರೋದಿಲ್ಲ. ಒಂದು ದಿನ ಲೇಖಕರು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮುಂದೆಗಡೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ದುರ್ಗಪ್ಪ ಅಲ್ಲಿ ನಿಂತಿರ್ತಾನೆ. ಯಾಕೋ ದುರ್ಗಪ್ಪ ಕೊಡ್ಲಿನ ವಾಪಸ್ ಕೊಡೋಕ್ಕೂ ಬರಲಿಲ್ಲ, ನೀನು ಪತ್ತೆನೂ ಇಲ್ಲ, ಕೊಡ್ಲಿನೂ ಪತ್ತೆನೂ ಇಲ್ಲ ಅಂತ ಕೇಳ್ತಾರೆ. ಆವಾಗ ಅವನೇನು ಮಾಡ್ತಾನೆ, ಅದಕ್ಕೆ ಸ್ವಾಮಿ ನಾನು ಇಲ್ಲಿ ನಿಂತಿರೋದು ಅಂತ ಹೇಳ್ತಾನೆ. ಯಾಕೆ ಏನಾಯಿತು ಅಂತ ಕೇಳಿದಾಗ ನಡೆದಿರೋ ಘಟನೆ ಎಲ್ಲ ಹೇಳ್ತಾನೆ. ಆವಾಗ ಸರಿ ಆಯಿತು ಬಾ ನಾನೇ ಮಾತಾಡ್ತೀನಿ ನಾಗರಾಜನ ಹತ್ರ ಅಂತ ಹೇಳ್ಬಿಟ್ಟು ಹೋಗಿ ಮಾತಾಡ್ತಾರೆ. ಆವಾಗ ಅಲ್ರಿ ನಾಗರಾಜ್, ನಿಮ್ಮ ಡಿಪಾರ್ಟ್ಮೆಂಟಿನ ಮರ ಕಡಿದ್ರೆ ನೀವು ಅವನ ಮೇಲೆ ಆ್ಯಕ್ಷನ್ ತೊಗೊಳ್ಳಿ, ಅದನ್ನು ಬಿಟ್ಟು ನನ್ನ ಕೊಡ್ಲಿ ಮೇಲೆ ನೀವು ಯಾಕೆ ಇಟ್ಕೊಂಡಿದ್ದೀರಿ, ನನ್ನ ಕೊಡ್ಲಿ ಮೇಲೆ ನೀವು ಯಾಕೆ ಆಕ್ಷನ್ ತೊಗೊಳ್ತೀರಾ, ನನ್ನ ಕೊಡ್ಲಿನ ನೀವು ಯಾಕೆ ಕಿತ್ತಿಟ್ಕೊಂಡಿದ್ದೀರಾ ಅಂತೇಳಿ ಕೇಳ್ತಾರೆ. ಈ ಕೊಡ್ಲಿ ಯಾರ್ದು ಅಂತ ಅವ್ನಿಗೆ ಗೊತ್ತು, ನಾಗರಾಜನಿಗೆ ಅಲ್ವಾ. ಆವಾಗ ನಾಗರಾಜ ಏನು ಮಾಡ್ತಾನೆ, ನೋಡಿ ಸ್ವಾಮಿ ಎದುರಿನ ಕುರ್ಚಿಯನ್ನು ತೋರಿಸ್ಬಿಟ್ಟು ನೀವು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು, ನೋಡಿ ಸ್ವಾಮಿ ನಾವು ಇವಾಗ ಇದನ್ನು ಕೋರ್ಟಿಗೆ ಕೇಸ್ ಹಾಕ್ತೀವಿ. ಆವಾಗ ಕೋರ್ಟ್ನವ್ರು ಏನು ಮಾಡ್ತಾರೆ, ನನಗೆ ದುರ್ಗಪ್ಪ ಯಾವುದರಿಂದ ಮರ ಕಡ್ದ, ಮೊಚ್ಚಿಂದ ಕಡಿದ್ನೋ, ಕೊಡ್ಲಿಯಿಂದ ಕಡಿದ್ನೋ, ಗರಕ್ಸಿಂದ ಕೊಯ್ದನೋ ಅಂಥೇಳಿ ಸಾಕ್ಷ್ಯ ಆಧಾರಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅಂಥೇಳಿ ಕೇಳ್ತಾರೆ. ಆವಾಗ ನಾನು ಈ ಒಂದು ಆಯುಧವನ್ನು ಕೊಡ್ಲಿಯನ್ನು ನಾನು ಕೋರ್ಟಲ್ಲಿ ಕೊಡಬೇಕಾಗ್ತದೆ ಸಾಕ್ಷ್ಯಾಧಾರವಾಗಿ. ಅದಕ್ಕೋಸ್ಕರ ನಮಗೆ ವೆಪನ್ ನಮಗೆ ಮುಖ್ಯ ಅಂಥೇಳಿ ಫಾರೆಸ್ಟರ್ ನಾಗರಾಜ ಏನು ಮಾಡ್ತಾನೆ ಲೇಖಕರಿಗೆ ತಿಳಿಸುವಂತಹ ಸಂದರ್ಭ ಇದು. ಇಷ್ಟು ಉತ್ತರವನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ, ಆನೆ ಬೇಲಿ ದಾಟಿ ಹೋಯ್ತು ಸಾರ್. ಈ ಒಂದು ವಾಕ್ಯವನ್ನು ಪೂರ್ಣಚಂದ್ರ ತೇಜಸ್ವಿಯವರ ಕಿರಗೂರಿನ ಗಯ್ಯಾಳಿಗಳು ಕೃತಿಯಿಂದ ಆಯ್ಕೆ ಮಾಡಿಕೊಂಡ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಒಂದು ಮಾತನ್ನು ಗಾಡ್ ರಾಮಪ್ಪ ನಾಗರಾಜನಲ್ಲಿ ಹೇಳ್ತಾನೆ. ಯಾವಾಗ ಅಂದರೆ ಫಾರೆಸ್ಟರ್ ಆಫೀಸರು ನಾಗರಾಜನಿಗೆ ಆನೆಯನ್ನು ಶೂಟ್ ಮಾಡೋಕ್ಕೆ ಅಂತೇಳಿ ಪರ್ಮಿಷನ್ ಕೊಟ್ಬಿಡ್ತಾರೆ. ಆವಾಗ ನಾಗರಾಜ ಏನು ಮಾಡ್ತಾನೆ, ಗಾಡ್ ರಾಮಪ್ಪನನ್ನು ಕರ್ಕೊಂಡು ಆನೆಯನ್ನು ಶೂಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿ ಶಿಕಾರಿ ಗಂಡಿಯ ಬಳಿ ಅಡಗಿ ಕೂತಿರ್ತಾನೆ. ಗಾಡ್ ರಾಮಪ್ಪನಿಗೂ ಒಂದು ಬಂದೂಕನ್ನು ಕೊಟ್ಟಿರ್ತಾನೆ, ಇವನು ಒಂದು ಕೋವಿಯನ್ನು ಹಿಡ್ಕೊಂಡು ಕುಂದಿರ್ತಾನೆ. ಆವಾಗ ಗಾಡ್ ರಾಮಪ್ಪ ಏನು ಮಾಡ್ತಾನೆ, ಒಳ್ಳೆ ಆಯಕಟ್ಟಿನ ಗಂಡಿಯಲ್ಲಿ ಕೋವಿ ಹಿಡಿದು ನಾಗರಾಜ ಕುಳಿತಿರ್ತಾನೆ. ಅವನು ಕುಳಿತಿದ್ದ ಗಂಡಿ ಬಹಳ ಹೆಸರುವಾಸಿಯಾದಂತಹ ಗಂಡಿ ಆಗಿತ್ತದು. ಗಂಡಿ ಅಂದರೆ ಅರ್ಥ ಒಂದು ಕಿರಿದಾದ ಮಾರ್ಗ, ದಾರಿ ಅಂತ. ಪ್ರಾಣಿಗಳು ಚಲಿಸೋದಕ್ಕೆ ಪಶ್ಚಿಮ ಘಟ್ಟದಿಂದ ಪೂರ್ವಗಳಿಗೆ ಮತ್ತು ಉತ್ತರ ಮತ್ತು ದಕ್ಷಿಣ ಭಾಗಕ್ಕೆ ಚಲಿಸಬೇಕಾದ್ರೆ ಅವು ಒಂದು ಹೆದ್ದಾರಿಯನ್ನು ಮಾಡ್ಕೊಂಡಿರ್ತವೆ. ಅದೇ ಶಿಕಾರಿ ಗಂಡಿ ಅಂತ, ಕಿರಿದಾದ ಒಂದು ಮಾರ್ಗ, ದಾರಿ ಅಂತ. ಆ ಕಾಡು ಪ್ರಾಣಿಗಳು ಅಲ್ಲಿಂದಲೇ ದಾಟಿ ಹೋಗಬೇಕಾದಂತಹ ಒಂದು ದಾರಿ ಅದಾಗಿರ್ತದೆ. ಕಾರಣ ಕೃಷ್ಣೇಗೌಡರ ಆನೆಗೋಸ್ಕರ ಅವನು ಕಾಯ್ತಾ ಇರ್ತಾನೆ. ಈ ದಾರಿನೆಲ್ಲ ಆನೆ ಬರಲೇಬೇಕು ಅಂತ. ಅಷ್ಟರಲ್ಲಿ ಅಲ್ಲಿಗೆ ಬಂದಂಥ ಗಾಡ್ ರಾಮಪ್ಪ ಆನೆ ಬೇಲಿ ದಾಟಿ ಹೋಯ್ತು ಸರ್ ಎಂಬ ವಿಚಾರವನ್ನು ಅವನು ತನ್ನ ನಾಗರಾಜನಿಗೆ ತಿಳಿಸ್ತಾನೆ. ಇಷ್ಟು ವಿಚಾರಗಳನ್ನು ನೀವು ಈ ಒಂದು ಪ್ರಶ್ನೆಗೆ ಬರೀಬೇಕು.
ಮುಂದಿನ ಭಾಗ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ. ಪದ್ಯ ಭಾಗದಿಂದ ನೀವು ಕಾವ್ಯ ಭಾಗದಿಂದ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ಒಂದು ಪ್ರಶ್ನೆಗೆ 4 ಅಂಕಗಳಿರ್ತದೆ, ಒಟ್ಟು 8 ಅಂಕಗಳು 5-6 ವಾಕ್ಯಕ್ಕೆ ಬರೀಬೇಕಾಗ್ತದೆ. ಮೊದಲನೇ ಪ್ರಶ್ನೆ, ರಾವಣನ ಮನಃ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? ಹೇಗೆ ಚಿತ್ರಿಸಿದ್ದಾನೆ ಅಂದರೆ ಯಾರು? ನಾಗಚಂದ್ರ ಕವಿ. ಎಲ್ಲ ರಾಮಾಯಣಗಳ ಕೃತಿಗಳ ಪ್ರಕಾರ ರಾವಣ ಒಬ್ಬ ದುಷ್ಟ. ಆದರೆ ನಾಗಚಂದ್ರ ಕವಿಯ ಪ್ರಕಾರ ರಾವಣ ಒಬ್ಬ ಉದಾತ್ತ ಗುಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಅಥವಾ ರಾಜ. ಅದು ಹೆಂಗೆ ಅನ್ನೋದನ್ನು ಅವನು ಮುಂದೆ ಕೇಳ್ತಾ ಹೋಗ್ತಾನೆ. ಏನು, ರಾವಣ ಬಂದು, ನೋಡಮ್ಮ ಸೀತಾದೇವಿ, ಇನ್ನು ನನಗೆ ಬಹುರೂಪಿಣಿ ವಿದ್ಯೆ ಒಲಿದಿದೆ, ಹಾಗಾಗಿ ನನಗೆ ಅಸಾಧ್ಯವಾದದ್ದು ಬೇರೆ ಯಾವುದೂ ಇಲ್ಲ, ಹಾಗಾಗಿ ನೀನೇನು ಮಾಡಬೇಕು, ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸ್ಕೊಂಡು ಇರು ಅಂತೇಳಿ ಹೇಳ್ತಾನೆ. ಆವಾಗ ಅವಳೇನು ಮಾಡ್ತಾಳೆ, ನಿನಗೆ ನನ್ನ ಮೇಲೆ ಕರುಣೆಯ ಮನೋಭಾವನೆಗಳು ಏನಾದರೂ ಇದ್ದರೆ ರಾಮ ಲಕ್ಷ್ಮಣರ ಆಯಸ್ಸು ಪ್ರಾಣ ರಣಭೂಮಿಯಲ್ಲಿ ಇರುವವರೆಗೆ ನನ್ನ ಬಳಿ ಬರುವ ಪ್ರಯತ್ನವನ್ನು ಮಾಡಬೇಡ ಅಂತೇಳಿ ಮೂರ್ಛೆ ಬಂದು ಭೂಮಿಯ ಮೇಲೆ ಬಿದ್ದು ಹೋಗ್ತಾಳೆ. ಈಗ ರಾವಣನಿಗೆ ಇಲ್ಲಿಯವರೆಗೂ ಸೀತೆ ಮೇಲಿದ್ದಂಥ ವ್ಯಾಮೋಹವೆಲ್ಲ ತ್ಯಜಿಸ್ಬಿಟ್ಟು ಅವನೇನು ಮಾಡ್ತಾನೆ, ವೈರಾಗ್ಯವನ್ನು ತಾಳೋದಕ್ಕೆ ಶುರು ಮಾಡ್ತಾನೆ. ಅದು ಯಾವ ರೀತಿಯಾಗಿ ಅಂತಂದರೆ, ಕದಡಿ ಹೋಗಿರ್ತಕ್ಕಂಥ ನೀರು ಹೇಗೆ ತನಗೆ ತಾನೇ ತಿಳಿಯಾಗ್ತಾ ಹೋಗ್ತದೋ, ಕಲುಷಿತಗೊಂಡಿರ್ತಕ್ಕಂಥ ನೀರು ಹೇಗೆ ತನಗೆ ತಾನೇ ತಿಳಿಯಾಗ್ತಾ ಹೋಗ್ತದೋ, ಹಾಗೆಯೇ ಅವನ ಮನಸ್ಸು ವ್ಯಾಮೋಹದಿಂದ ವೈರಾಗ್ಯದ ಕಡೆಗೆ ಅವನ ಮನಸ್ಸು ಬರ್ತಾ ಹೋಗ್ತದೆ. ತನ್ನಷ್ಟಕ್ಕೆ ತಾನೇ ಅವನು ತನ್ನ ಮನಸ್ಸನ್ನು ಬದಲಾವಣೆ ಮಾಡ್ಕೊಳ್ತಾ ಬರ್ತಾನೆ. ಜೊತೆಗೆ ಸೂರ್ಯನಿಗೆ ಹತ್ಕೊಂಡಿರ್ತಕ್ಕಂಥ ಕತ್ಲು ಹೇಗೆ ಬಿಟ್ಟು ಮತ್ತೆ ಬೆಳಕನ್ನು ಕೊಡ್ತಾನೋ, ಹಾಗೆಯೇ ಇಲ್ಲೂ ಅಷ್ಟೇ ರಾವಣನ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳು ಇದ್ವು ಇಷ್ಟೊತ್ತನು. ಆದರೆ ಮೂರ್ಛೆ ಬಂದು ಬಿದ್ದೋದ್ಮೇಲೆ ಅವನ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಅನುಕಂಪ, ಕರುಣೆಯ ಮನೋಭಾವನೆಗಳು ಸೀತೆಯ ಮೇಲೆ ತನ್ನಿಂಗ್ ತಾನೇ ಉಟ್ಕೊಳ್ತಾ ಹೋಗ್ತವೆ. ಇಲ್ಲೇನು ಯಾರೇನು ಬಂದ ಹೇಳೋದಿಲ್ಲ ಅವನಿಗೆ, ನೋಡಪ್ಪ ಸೀತೆ ಇವಾಗಾದರೂ ಭೂಮಿ ಮೇಲೆ ಬಿದ್ದೋದ್ಲು, ಇನ್ಮೇಲಾದರೂ ನೀನು ಬುದ್ಧಿ ಕಲ್ತ್ಕೋ ಅಂತ ಏನು ಹೇಳಲ್ಲ. ಈ ದೃಶ್ಯವನ್ನು ನೋಡಿದಂಥ ರಾವಣನ ಮನಸ್ಸಿನಲ್ಲಿ ಸ್ವತಃ ಉದ್ಭವ ಆಗುವಂಥ ಭಾವನೆಗಳಿವು. ಅದಕ್ಕೆ ಕವಿ ಹೇಳ್ತಾನೆ, ಉದಾತ್ತ ನೋಡ್ಪುಟ್ಟದಂತೆ ನೀಲಿರಾಗಮಂ ಅಂತ. ಶಾಶ್ವತವಾದ ಪ್ರೀತಿ, ಸ್ಥಿರವಾದ ಪ್ರೀತಿ, ಆಕಾಶದಷ್ಟು ವಿಶಾಲವಾದ ಮನಸ್ಸನ್ನು ಯಾರು ಹೊಂದಿರ್ತಾನೆ ಅವನ ಮನಸ್ಸಲ್ಲಿ ಮಾತ್ರ ಈ ರೀತಿಯಾದ ಬದಲಾವಣೆಗಳು ಕಾಣೋದಕ್ಕೆ ಸಾಧ್ಯ ಅಂಥೇಳಿ ರಾವಣನ ಉದಾತ್ತ ಗುಣಗಳನ್ನು ನಾಗಚಂದ್ರ ಇಲ್ಲಿ ತಿಳಿಸ್ತಾ ಹೋಗ್ತಾನೆ. ಈ ರೀತಿಯಾಗಿ ಕದಡನ ನೀರು ತನಗೆ ತಾನೇ ತಿಳಿಯಾದಂತೆ, ಸೂರ್ಯನಿಗೆ ಹತ್ಕೊಂಡಿರ್ತಕ್ಕಂಥ ಕತ್ಲು ತನಗೆ ತಾನೇ ಬಿಡಿಸ್ಕೊಂಡು ಬೆಳಕನ್ನು ಕೊಡುವಂತೆ ರಾವಣನ ಮನಸ್ಸು ಸಂಪೂರ್ಣವಾಗಿ ವ್ಯಾಮೋಹದಿಂದ ವೈರಾಗ್ಯದ ಕಡೆಗೆ ಮನಸ್ಸು ಪರಿವರ್ತನೆ ಆಗ್ತಾ ಬರ್ತದೆ. ಇಷ್ಟು ಉತ್ತರವನ್ನು ನೀವು ಈ ಒಂದು ಪ್ರಶ್ನೆಗೆ ಬರೆಯಲೇಬೇಕು. ಮುಂದಿನ ಪ್ರಶ್ನೆ, ದ್ರೌಪದಿ ಅವಮಾನಕ್ಕೆ ಒಳಗಾದಂತಹ 3 ಪ್ರಸಂಗಗಳು ಯಾವ್ಯಾವು? ಒಂದು, ಧರ್ಮರಾಯ ಜೂಜಿನ ಮೋಜಿನಲ್ಲಿ ಸೋತು ಅವನೇನು ಮಾಡ್ತಾನೆ, ಕೊನೆಗೆ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋಲ್ತಾನೆ. ಆವಾಗ ಕೌರವ ತುಂಬಿದ ರಾಜಸಭೆಯಲ್ಲಿ ದುಶ್ಯಾಸನ, ಅವನು ಕೂಡ ಕೌರವನೇ, ಹಾಗಾಗಿ ಅವನೇನು ಮಾಡ್ತಾನೆ, ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಕೇಶ ರಾಶಿಯನ್ನು ಮುಡಿಯನ್ನು ಹಿಡ್ಕೊಂಡು ಎಳ್ಕೊಂಡು ಬಂದಿರ್ತಾನೆ. ಇದು ಒಂದು ಅವಮಾನ. ಅದು ತುಂಬಿದ ರಾಜಸಭೆಯಲ್ಲಿ ಎಲ್ಲರ ಎದುರು ಹೇಳ್ಕೊಂಡು ಬಂದಿರ್ತಾನೆ, ಇದು ಒಂದು ಅವಮಾನ. ಆಮೇಲೆ ಅರಣ್ಯವಾಸದಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ದುಶ್ಶಳರ ಗಂಡ ಯಾರು, ಸೈಂಧವ ಅಥವಾ ಜಯದ್ರಥ, ಅವನು ಏನು ಅಜ್ಞಾತವಾಸದ ಸಂದರ್ಭದಲ್ಲಿ ದ್ರೌಪದಿಯನ್ನು ಅಪಹರಿಸ್ಕೊಂಡು ಹೋಗಿರ್ತಾನೆ. ಇದು 2ನೇ ಅವಮಾನ. ಆಮೇಲೆ 3ನೇದು, ಇವತ್ತೇನಾಯಿತು, ವಿರಾಟರಾಜನ ಆಸ್ಥಾನದಲ್ಲಿ ತುಂಬಿದ ರಾಜಸಭೆಯಲ್ಲಿ ಈ ಕೀಚಕ ಎನ್ನುವಂತಹ ನಾಯಿ ತನ್ನನ್ನು ಎಡಗಾಲಿನಿಂದ ಒದ್ದು ಅವಮಾನ ಮಾಡ್ದ. ಈ 3 ಬಾರಿಯ ಬಂದ ಭಂಗವೇ ಸಾಕೆನುತ ಬಸವಳಿದಳು ಇಂದು ಮುಖಿ ಅಂತ ಬರೀತಾನೆ ಕುಮಾರವ್ಯಾಸ. ಇಷ್ಟು ಉತ್ತರವನ್ನು ನೀವು ಈ ಒಂದು ಪ್ರಶ್ನೆಗೆ ಬರೀಬೇಕು. ಮುಂದಿನ ಪ್ರಶ್ನೆ, ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ. ಮುಂಬೈ ಜಾತಕ ಪದ್ಯಭಾಗದಿಂದ. ನಗರ ಸಂಸ್ಕೃತಿಯಲ್ಲಿ ನಾವು ಜೀವನ ರಸಾನುಭವ ಅಸಾಧ್ಯ. ತಂದೆ ತಾಯಿಗಳು ಮಕ್ಕಳಿಗೆ ಸಮಯವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ಇವತ್ತು ತಂದೆ ತಾಯಿಗಳು ತಮ್ಮ ಒಂದು ದುಡಿಮೆಯಲ್ಲಿ ನಿರತರಾಗಿದ್ದಾರೆ. ಕರುಳ ಬಳ್ಳಿಯ ಪ್ರೀತಿ, ಮಮತೆ, ಆರೈಕೆಗಳಲ್ಲೂ ಕೃತಕವಾದ ಹೊಣೆಗಾರಿಕೆಯನ್ನು ನಾವು ಮುಂಬೈ ಜಾತಕದಲ್ಲಿ ನಾವು ನೋಡ್ತಾ ಹೋಗ್ಬೋದು. ನಗರದಲ್ಲಿ ಮಕ್ಕಳೊಂದಿಗೆ ಪ್ರೀತಿ ವಿಶ್ವಾಸ,
ಕರುಳ ಬಳ್ಳಿಯ ಸಂಬಂಧಗಳೆಲ್ಲವೂ ಕಡಿಮೆಯಾಗಿ ಮಕ್ಕಳು ಬಾಲ್ಯದಲ್ಲಿಯೇ ಯಾಂತ್ರಿಕವಾದ ಬದುಕಿಗೆ ಸಿಲುಕಿ ನರಳುವಂತಹ ಸ್ಥಿತಿಯನ್ನು ನಾವು ಇವತ್ತು ಕಾಣ್ತಾ ಇದ್ದೀವಿ. ಮಗುವಿನ ತಂದೆ ತಾಯಿಯರು ತಮ್ಮ ಕೃತಕ ಜವಾಬ್ದಾರಿಯನ್ನು ನಿರ್ವಹಿಸುವ ಯಂತ್ರಗಳಾಗಿದ್ದಂತೆ ಇದ್ದಾರೆ. ಮಕ್ಕಳೊಂದಿಗೆ ಪ್ರೀತಿ ವಾತ್ಸಲ್ಯ ಭರಿತ ಒಡನಾಟದ ಚಿತ್ರಣವನ್ನೇ ನಾವು ಕಾಣೋಕ್ಕಾಗೋದಿಲ್ಲ. ತಾಯಿ ಏನು ಮಾಡ್ತಾಳೆ, ಇರ್ತಕ್ಕಂಥ ಒಂದಿಂಚು ಕೋಣೆಯಲ್ಲೇ ಹೊರಲೋಕವನ್ನು ಪರಿಚಯಿಸ್ತಾ ಬರ್ತಾಳೆ, ಪ್ರಪಂಚವನ್ನು ಪರಿಚಯ ಮಾಡಿಕೊಡ್ತಾ ಬರ್ತಾಳೆ. ಜೊತೆಗೆ ಎಚ್ಚರಿಕೆ ಕೊಡ್ತಾ ಬರ್ತಾಳೆ. ಅವಳು ಏನು ಫುಟ್ಪಾತ್ನಲ್ಲೇ ಸಂಚರಿಸಬೇಕು, ಈ ಥರದ ಮಗುವಿಗೆ ಅವಶ್ಯಕತೆ ಇರತಕ್ಕಂಥ ವಿಚಾರಗಳನ್ನು ಅವಳು ತಿಳಿಸ್ತಾ ಬರ್ತಾಳೆ. ಸಾವಿರ ಗಾಳಿ ಉರುಳ್ತಕ್ಕಂಥ ರಸ್ತೆ ಅಂಚಿನಲ್ಲೇ ಕೈ ಹಿಡಿದು ನಡೆಸ್ತಾ ಇರ್ತಾಳೆ, ಕೆಲಸ ಮಾಡ್ತಿರ್ತಾಳೆ. ಇನ್ನು ತಂದೆ ಆದವನು ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡ್ಕೊಂಡು ಬಂದು ಕಣ್ಮರೆಯಾಗಿ ಕೊನೆಗೆ ಕೆಲಸದ ಒತ್ತಡ ಅವನಲ್ಲಿದ್ದರೂ ಕೂಡ ಒಮ್ಮೊಮ್ಮೆ ರಜಾ ದಿನಗಳಲ್ಲಿ ಮಾತ್ರ ಕಣ್ಣಿಗೆ ಕಂಡು ಕುಳಿತು ಕೆಮ್ಮುವ ಪ್ರಾಣಿ ಆಗಿ ಆ ತಂದೆ ಗೋಚರಿಸ್ತಾನೆ. ಈ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವಂತಹ ರೀತಿ. ಇಷ್ಟು ಉತ್ತರವನ್ನು ನೀವು ಈ ಒಂದು ಪ್ರಶ್ನೆಗೆ ಬರೀಬೇಕು. ಮುಂದಿನ ಪ್ರಶ್ನೆ, ಇದು 40ನೇ ಪ್ರಶ್ನೆ, ತುಂಬ ಮುಖ್ಯ. ಇದನ್ನು ಬರೆದು ನೀವು ಅಂಕಗಳನ್ನು ಹೆಚ್ಚು ಮಾಡ್ಕೋಬೋದು. ಅಲ್ಲಿಗೆ 24 ಅಂಕಗಳಿಗೆ ಅವನೇ ಉತ್ತರವನ್ನು ಕೊಟ್ಟಿರ್ತಾನೆ. ಒಂದು MCQ ಪ್ರಶ್ನೆಗಳು, ಆಮೇಲೆ ಇನ್ನು 40ನೇ ಪ್ರಶ್ನೆ. ಅಲ್ಲಿಗೆ 24 ಅಂಕಗಳು. ಪಾಸ್ ಹಾಕೋದಕ್ಕೆ ಏನು ಬೇಕು 24 ಅಂಕಗಳು ಅಷ್ಟನ್ನು ಇವನೇ ಕೊಟ್ಟಿರ್ತಾನೆ. ಅದನ್ನು ನೀವು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಬೇಕಷ್ಟೇ. ಪರುಷದ ಗೃಹದೊಳಗಿದ್ದು ತಿರುವನೆ ಮನೆಯ ತೊರೆಯೊಳಗಿದ್ದವನು ತೃಷಿ ಆದರೆ ಬಾಯಾರಿಕೆ ಆದವನು ಕೆರೆ ನೀರನ್ನು ಕುಡಿಯೋದಕ್ಕೆ ಬಯಸ್ತಾನೋ. ಮಂಗಳಕರವಾದ ಲಿಂಗವನ್ನು ಅಂಗದ ಮೇಲೆ ಧರಿಸಿದವನು ಅನ್ಯ ಲಿಂಗಗಳನ್ನು ಅವನು ಯಾಕೆ ನೆನಪಿಸ್ಕೊಳ್ತಾನೆ ಅಂತೇಳಿ ಉರಿಲಿಂಗ ಪೆದ್ದಣ್ಣ ತಿಳಿಸ್ತಾನೆ. ಕೆರೆ ಉದಕವನ್ನು ಅರಸದವರು ಯಾರು ಕೆರೆ ನೀರನ್ನು ಕುಡಿಯೋಕ್ಕೆ ಬಯಸೋದಿಲ್ಲ ಅಂದರೆ ತೊರೆ ಒಳಗಡೆ ಇರೋವನು, ತೊರೆಯೊಳಗೆ ಇರುವವನು, ತೊರೆ ಒಳಗಡೆ ಇರ್ತಕ್ಕಂಥವನು ಕೆರೆ ನೀರನ್ನು ಅವನು ಕುಡಿಯೋದಕ್ಕೆ ಬಯಸೋದಿಲ್ಲ. ಉದಕ ಅಂದರೆ ನೀರು. ಈ ವಚನದ ಕವಿ ಯಾರು? ಉರಿಲಿಂಗ ಪೆದ್ದಿ. ಉರಿಲಿಂಗ ಅನ್ನೋದು ಅವರ ಗುರುಗಳ ಹೆಸರು, ಪೆದ್ದಣ್ಣ ಅಂತ ಅವನ ಹೆಸರು. ಗುರುಗಳ ಹೆಸರನ್ನು ಸೇರಿಸ್ಕೊಂಡಿದ್ದಾನೆ. ಮುಂದಿನ ಪ್ರಶ್ನೆ, ಮಂಗಳಲಿಂಗದ ಮಹತ್ವವನ್ನು ಕವಿ ಹೇಗೆ ವಿವರಿಸಿದ್ದಾರೆ? ಈ ಪದ್ಯದ ಸಾರಾಂಶವನ್ನು ನೀವು ಬರೀಬೇಕಾಗ್ತದೆ. ಶ್ರೀಮಂತಿಕೆ ಮನೆಯಲ್ಲಿರ್ತಕ್ಕಂಥವನು ಬೇರೆ ಮನೆಗಳಲ್ಲಿ ಅವನು ಭಿಕ್ಷೆ ಬೇಡಕ್ಕೆ ಹೋಗೋದಿಲ್ಲ. ಹಾಗೆ ಕೆರೆ ಒಳಗಡೆ, ನದಿ ಒಳಗಡೆ ಇರ್ತಕ್ಕಂಥವನು, ತೊರೆ ಒಳಗಡೆ ಇರ್ತಕ್ಕಂಥವನು ಕೆರೆ ನೀರನ್ನು ಕುಡಿಯೋದಕ್ಕೆ ಬಯಸೋದಿಲ್ಲ. ಹಾಗೆಯೇ ಅಂಗದ ಮೇಲೆ ಅವನು ಮಂಗಳವಾದ ಅಂದರೆ ಶುಭಕರವಾದಂತಹ ಒಳ್ಳೆಯ ಲಿಂಗವನ್ನು ಧರಿಸಿದ್ದಾನೆ ಅಂದಮೇಲೆ ಬೇರೆ ದೇವರುಗಳ ಬಗ್ಗೆ ಅವನು ಯಾಕೆ ಗಮನ ಕೊಡ್ತಾನೆ? ತನ್ನ ಅಂಗದ ಮೇಲೆ ಧರಿಸಿದ್ದಾನೆ ಅಂದಮೇಲೆ ಅನ್ಯಲಿಂಗಗಳ ಬಗ್ಗೆ ಅವನು, ಅನ್ಯಲಿಂಗ ಅಂದರೆ ದೇವರು, ಇನ್ನು ಬೇರೆ ದೇವರುಗಳ ಬಗ್ಗೆ ಅವನು ತನ್ನ ಮನಸ್ಸನ್ನು ಕೊಡೋದಿಲ್ಲ ಎನ್ನುವ ವಿಚಾರಗಳನ್ನು ಕವಿ ಇಲ್ಲಿ ವಿವರಿಸಿದ್ದಾರೆ ಅಂತ ಬರಿಬೇಕು. ಮುಂದಿನ ಭಾಗ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಗದ್ಯ ಭಾಗದಿಂದ ನೀವು ಒಂದು ಪ್ರಶ್ನೆಯನ್ನು ಬರೀಬೇಕು. ಒಂದು ಪ್ರಶ್ನೆಗೆ 4 ಅಂಕಗಳು. ಕೆಲವರು ಇದಕ್ಕೆ 5 ಅಂಕ ಅಂದ್ಕೊಂಡಿರ್ತೀರ. 5-6 ವಾಕ್ಯದ ಪ್ರಶ್ನೆಗಳಿಗೆ 4 ಅಂಕ ಇರ್ತದೆ ಒಂದು ಪ್ರಶ್ನೆಗೆ. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಹೇಗಿತ್ತು? ವಾಲ್ಪರೈ ಪಾಠ. ಬ್ರಿಟಿಷರು ಬರುವ ಮೊದಲು ವಾಲ್ಪರೈ ಗಗನಚುಂಬಿ ಮರಗಳಿಂದ ಅಂದರೆ ಆಕಾಶವನ್ನೇ ಮುತ್ತಿಡುವಷ್ಟು ಎತ್ತರಕ್ಕೆ ಮರಗಳು ಬೆಳೆದಿದ್ವು. ಅದು ಒಂದು ಪಾಯಿಂಟ್. ಆಮೇಲೆ ಈ ಮರಗಳ ಮೇಲ್ಚಾವಣಿಯನ್ನು ಭೇದಿಸಿ ಭೂಸ್ಪರ್ಶ ಮಾಡೋದಕ್ಕೆ ಸೂರ್ಯನ ಕಿರಣಗಳು ಸೆಣಸ್ತಾ ಇದ್ವು, ಹೋರಾಟವನ್ನೇ ಮಾಡ್ತಾ ಇದ್ವು. ಅಷ್ಟರ ಮಟ್ಟಿಗೆ ಚಪ್ಪರದ ರೀತಿಯಲ್ಲಿ ಆ ಒಂದು ವಾಲ್ಪರೈಯಲ್ಲಿರ್ತಕ್ಕಂಥ ಮರಗಳು ಬೆಳೆದಿದ್ವು. ಸೂರ್ಯನ ಕಿರಣಗಳೇ ಭೂಮಿ ಮೇಲೆ ಬೀಳೋಕ್ಕೆ ಸಾಧ್ಯವಿರಲಿಲ್ಲ. ಅಷ್ಟರ ಮಟ್ಟಿಗೆ ಅವು ದಟ್ಟವಾದ ಅರಣ್ಯ ಆವರಿಸ್ಕೊಂಡಿತ್ತು. ನಡುವೆ ದ್ವಿರುಕ್ತಿ ಪದ ಅಂದರೆ ಮಧ್ಯೆ ಅಂತ. ಮಧ್ಯೆ ಹುಲ್ಲುಗಾವಲುಗಳ ಅನಂತ ಬಯಲು, ವಿಶಾಲವಾದ ಹುಲ್ಲುಗಾವಲಿನ ಬಯಲು, ಅದರ ಏಕತಾನತೆ ಮುರಿಯತಕ್ಕಂತಹ ಶೋಲಾ ಕಾಡುಗಳು. ಆಮೇಲೆ ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳಂತೆ ಎಳೆದ ರೀತಿಯಲ್ಲಿ ಕಂಡುಬರುವ ಅಲ್ಲಿ ಹರಿಯುವಂತಹ ಹಳ್ಳ ಕೊಳ್ಳಗಳು. ಹಳ್ಳ ಕೊಳ್ಳ ಜೋಡು ನುಡಿ ಪದ.
ನಡು ನಡುವೆ ದ್ವಿರುಕ್ತಿ ಪದ, ಹಳ್ಳ ಕೊಳ್ಳಗಳು ಜೋಡು ನುಡಿ ಪದ. ಆ ಹಳ್ಳ ಕೊಳ್ಳಗಳು ಕಗ್ಗತ್ತಲ ಖಂಡ ಎಂದು ಹೆಸರಾಗಿದ್ದ ಆಫ್ರಿಕಾದಂತೆ ಇದು ಹೊರಗಿನ ಜನರಿಗೆ ಪರಿಚಯನೇ ಇರಲಿಲ್ಲ. ಇಷ್ಟರ ಮಟ್ಟಿಗೆ ದಟ್ಟವಾದ ಅರಣ್ಯದಿಂದ ಅದು ಭಯಂಕರತರಿಂದ ಕೂಡಿತ್ತು. ಎಷ್ಟು ಉತ್ತರವನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ, ಚಿನ್ನಮ್ಮ ಬೆಳ್ಳಿ ಲೋಟವನ್ನು ಮತ್ತೆ ಒಳಗೆ ಎಸೆಯಲು ಕಾರಣ ಏನು? ಯಾಕೆ? ಕುದುಪ ಚಿನ್ನಮ್ಮನ ಕೈಯಲ್ಲಿದ್ದ ಬೆಳ್ಳಿ ಲೋಟವನ್ನು ಒಮ್ಮೆ ದಣಿಯವರ ಪರಿದೆಗೆ ಒಪ್ಪಿಸಬೇಕು ಅಂತೇಳಿ ಅವನೇನು ಮಾಡ್ತಾನೆ, ಕಾತುರನಾಗಿ ಕಾಯ್ತಾ ಇರ್ತಾನೆ. ಆ ಬೆಳ್ಳಿ ಲೋಟ ಎಷ್ಟೊತ್ತಿಗೆ ಚಿನ್ನಮ್ಮ ನನ್ನ ಕೈಗೆ ಕೊಡ್ತಾಳೋ ಅಂತೇಳಿ ಅವನು ಕಾಯ್ತಾ ಇರುತ್ತಂಥ ಕ್ಷಣದಲ್ಲಿ, ಕ್ಷಣ ತದ್ಭವ ಪದ ಕ್ಷಣ, ಬೆಳ್ಳಿ ಲೋಟ ಸಿಕ್ಕಿದ್ದು ಆತನಿಗೆ ಅತ್ಯಂತ ಸಂತೋಷ ಆಗಿತ್ತು. ಸಂತೋಷ ತದ್ಭವ ಪದ ಸಂತಸ. ಆದರೆ ಚಿನ್ನಮ್ಮ ಅದನ್ನು ತಿರುಗಿಸಿ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲಿ ಅದೆಷ್ಟು ಭಾವನೆಗಳು ಗಿರಿಕಿ ಹೊಡೆಯುತ್ತಿದ್ದೋ ಗೊತ್ತಿಲ್ಲ. ಆಕೆಯ ಹೊಟ್ಟೆ ಒಳಗಡೆ ಅಂದರೆ ಅವಳ ಮನಸ್ಸಿನಲ್ಲಿ ತನ್ನ ಬೆವರಿನ ಬೆಲೆ ಕಳೆದ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲ ಚಾವಣಿಗೆ ಜೋಡಿಸಿದ ಆ ಲೋಟದ ಮೇಲೆ ವಿಪರೀತವಾದ ಕೋಪ ಬರ್ತದೆ. ಯಾಕೆ ಅಂತಂದರೆ ಈ ಬೆಳ್ಳಿ ಲೋಟವನ್ನು ಕಳೆದು ಹಾಕಿದ್ದಕ್ಕೆ ಚಿನ್ನಮ್ಮ ಏನು ಮಾಡಬೇಕಾಗಿರ್ತದೆ, ಶಿಕ್ಷೆಯನ್ನು 3 ಬೇಸಿಗೆಗಳ ಕಾಲ ಉಚಿತವಾದಂತಹ ಅಥವಾ ಪಡಿ ಇಲ್ಲದಂತಹ ಕೆಲಸವನ್ನು ಅವಳು ಮಾಡಬೇಕಾಗಿರ್ತದೆ. ಹಾಗಾಗಿ ಆ ಲೋಟದ ಮೇಲೆ ವಿಪರೀತವಾದ ಕೋಪ ಬರ್ತದೆ ಅವಳಿಗೆ. ಲೋಟ ಬೆಳ್ಳಿ ಆದರೇನು, ಗುಣ ಮಾತ್ರ ಮಣ್ಣಿಗಿಂತಲೂ ಬೂರ್ನಾಸು. ಅದರ ಗುಣ ಮಣ್ಣಿಗಿಂತಲೂ ಕೀಳು. ಲೋಟ ಮಾತ್ರ ಬೆಳ್ಳಿದು ಅಷ್ಟು ಬೆಲೆ ಬಾಳುವಂಥದ್ದು. ಈ 3 ಕಾಸಿನದು ಎಂದು ಯೋಚನೆ ಮಾಡ್ತಾಳೆ. ಈ ಬೆಳ್ಳಿ ಲೋಟದಿಂದಾಗಿ ತನ್ನ ಕುಟುಂಬ ಇದುವರೆಗೆ ಎಷ್ಟೊಂದು ನೋವನ್ನು ಅನುಭವಿಸ್ತು, ಅವಮಾನವನ್ನು ಪಡ್ತು. ಪರಿತಾಪಗಳೆಲ್ಲ ಚಿನ್ನಮ್ಮನ ಮನಸ್ಸಿನಲ್ಲಿ ದಿಗಿಣ ತೆಗೆದು ಮೇಲೆದ್ದು ಬಂದು ಆಕೆಯ ಯೋಚನಾ ಶಕ್ತಿಯನ್ನು ಕ್ಷಣಕಾಲ ಕಸ್ಕೊಬಿಟ್ವು. ಒಡಲ ಪಿತ್ತ ಒಂದರ ಕ್ಷಣ ಕೆರಳದಂತಾಯಿತು. ವಿಪರೀತವಾದ ಕೋಪವನ್ನು ಅವಳು ಮಾಡ್ಕೊಬಿಟ್ಲು. ಪೂರ್ವ ಹಂಗೆ ಆ ಒಳಗೆ ಹಂಗೆ ನಿಂತ್ಕೊಂಡಿದ್ಲು, ಹಂಗೆ ಮುಂದಕ್ಕೆ ಪೂರ್ವಾಭಿಮುಖವಾಗಿ ನಡೀತಾನ, ಸೂರ್ಯ ಉದಯ ಆಗುವ ಕಡೆ ನಡೀತಾನ. ನಡೆದು ದೂರದಲ್ಲಿದ್ದ ಒಳೆಯ ಆಳ ಮಡುವಿನತ್ತ, ಇವಳು ದಡದಲ್ಲಿದ್ಲಲ್ವಾ, ಅವನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟು ಆಳ ಎಲ್ಲಿರ್ತತ್ತೋ ಆ ಕಡೆ ಆ ಲೋಟವ ಬೆಳ್ಳಿ ಲೋಟವನ್ನು ಬಿಸಾಕ್ಬಿಟ್ಲು. ಅಂದರೆ ಹೆಂಗಿದ್ರು ಶಿಕ್ಷೆ ಅನುಭವಿಸಿದ್ದೀನಿ, ಇನ್ನು ಬೆಳ್ಳಿ ಲೋಟ ವಾಪಸ್ ಕೊಟ್ಟರೆ ಶಿಕ್ಷೆನ ಅವನು ವಾಪಸ್ ತಗೊಳಕ್ಕಾಗ್ತದಾ? ಹಾಗಾಗಿ ಅವಳೇನು ಮಾಡ್ತಾಳೆ, ಆ ಬೆಳ್ಳಿ ಲೋಟವನ್ನು ಎಸೆದೇ ಬಿಡ್ತಾಳೆ. ಅಷ್ಟರ ಮಟ್ಟಿಗೆ ಆಕ್ರೋಶ ಆ ಚಿನ್ನಮ್ಮನಲ್ಲಿ ಇರ್ತತೆ. ಒಂದು ವೇಳೆ ಬೆಳ್ಳಿ ಲೋಟವನ್ನು ದಣಿಗಳಿಗೆ ಹಿಂದಿರುಗಿಸಿದ್ರೆ ಅವಳ ಕುಟುಂಬ ಆಪಾದನೆಯಿಂದ ಪಾರಾಗಬಹುದಿತ್ತು. ಆದರೆ ಅದುವರೆಗೂ ಆ ಕುಟುಂಬ ಅನುಭವಿಸಿದ ಸಂಕಷ್ಟಕ್ಕೆ ಪರಿಹಾರ ಸಿಗಲಾರದು. ಅದಕ್ಕೋಸ್ಕರ ಅವಳೇನು ಮಾಡ್ತಾಳೆ, ಬೆಳ್ಳಿ ಲೋಟನ ವಾಪಸ್ಸು ಶಾಂಭವಿ ಒಳಗೆ ಹಾಕ್ಬಿಡ್ತಾಳೆ. ಮತ್ತು ಯಾವತ್ತೂ ವಾಪಸ್ ಸಿಗಬಾರ್ದದು, ಅಷ್ಟು ಆಳಕ್ಕೆ ಬೆಳ್ಳಿ ಲೋಟವನ್ನು ಬಿಸಾಕ್ಬಿಡ್ತಾಳೆ. ಅವಳು ಯಾಕೆ ಬಿಸಾಕೋದು, ಒಂದು ವೇಳೆ ಏನಾದರೂ ತಿರ್ಗಾದು ಸಿಕ್ಕಿ ಇನ್ನೊಂದು ದಿನ ಇದೇ ರೀತಿ ಕಳೆದೋಗ್ಬಿಟ್ರೆ ತಿರ್ಗಾ ಅವಳು ಶಿಕ್ಷೆಯನ್ನು ಅನುಭವಿಸ್ಬೇಕಲ್ವ. ಅದಕ್ಕೋಸ್ಕರ ಮತ್ತೆ ಅವಳು ಸಿಗದೇ ಬೇಡ ಅಂತ ಹೇಳ್ಬಿಟ್ಟು ಬಿಸಾಕ್ಬಿಟ್ಲತ್ತ. ನಿರೂಪಕರು ಮುಂದಿನ ಪ್ರಶ್ನೆ, ಇದು ಗದ್ಯ ದೀರ್ಘ ಗದ್ಯದಿಂದ ಒಂದು ಪ್ರಶ್ನೆಯನ್ನು ನೀವು ಬರೀಬೇಕು. ಇದಕ್ಕೂ 4 ಅಂಕಗಳು ಇರ್ತದೆ 5-6 ವಾಕ್ಯದ ಪ್ರಶ್ನೆಗೆ. ನಿರೂಪಕರು ಕೊಡಲಿಯನ್ನು ವಸೂಲಿ ಮಾಡಲು ಹೋಗಲಿಲ್ಲ, ಯಾಕೆ? ದುರ್ಗಪ್ಪ ಬಂದು ಲೇಖಕರ ಬಳಿ ಕೊಡ್ಲಿಯನ್ನು ಇಸ್ಕೊಂಡೋಗಿರ್ತಾನೆ. ಇಸ್ಕೊಂಡೋದವನು ಕೊಡ್ಲಿನೂ ಪತ್ತೆ ಇಲ್ಲ, ಅವನು ಪತ್ತೆ ಇಲ್ಲ. ಆವಾಗ ಲೇಖಕರು ಅದನ್ನು ಕೇಳೋದಕ್ಕೂ ಹೋಗೋದಿಲ್ಲ. ಯಾಕೆ ಅಂತಂದರೆ ಈ ದುರ್ಗಪ್ಪ ಕೊಡ್ಲಿಯನ್ನು ಇಸ್ಕೊಂಡು ಹೋಗೋದಕ್ಕೂ ಮುಂಚೆ ಆ ಒಂದು ಕೊಡ್ಲಿಯನ್ನು ಅಲ್ಲಿ ಕೆರೆ ಕೆಲಸಕ್ಕೆಂದು ಬಂದಿದ್ದಂಥ ಮಣ್ಣು ಒಡ್ರು ಏನು ಮಾಡಿರ್ತಾರೆ, ಈ ಕೊಡ್ಲಿಯನ್ನು ತೆಗೆದುಕೊಂಡೋಗಿರ್ತಾರೆ. ಆವಾಗ ಅಗಿಬೇಕಾದ್ರೆ, ಆ ಕೆರೆ ಕಟ್ಟೆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಮಣ್ಣನ್ನು ಅಗಿಬೇಕಾದ್ರೆ ಅಡ್ಡ ಸಿಗ್ತಕ್ಕಂಥ ಬೇರುಗಳನ್ನೆಲ್ಲ ಕಡ್ದು ಕೊಡ್ಲಿ ಯಾವುದು ಅಥವಾ ಸುತ್ತಿಗೆ ಯಾವುದು ಅಂತೇಳಿ ಕಂಡುಹಿಡಿಯೋಕ್ಕಾಗ್ತಿರ್ಲಿಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಕೊಡ್ಲಿಯನ್ನು ತೆಗೆದುಕೊಂಡು ಹೋದವರು ಬೆರ್ರಿ ಅದನ್ನು ಜಪ್ಪಿ ಹಿಂಭಾಗ ಯಾವುದು ಮುಂಭಾಗ ಯಾವುದು ಅಂತೇಳಿ ಗುರ್ತಿಡಿಯೋಕ್ಕಾಗದೇ ಇರೋಷ್ಟು ಸುತ್ತಿಗೆ ಥರ ಮಾಡೋಕ್ಬಿಟ್ಟಿದ್ರು. ಅದರಲ್ಲಿ ದುರ್ಗಪ್ಪ ಅವನೇ ಆ ಕೊಡ್ಲಿಯನ್ನು ಹುಡಿಕೊಂಡು ಹೋಗಿದ್ದ, ಲೇಖಕರೇನು ಹುಡುಕೊಟ್ಟಿರಲಿಲ್ಲ. ಅವನೇ ತೆಗೆದುಕೊಂಡು ಹೋಗಿ ಹುಡಿಕೊಂಡು ತಗೊಂಡೋಗಿದ್ದ. ಈ ದುರ್ಗಪ್ಪ ಇದರಲ್ಲಿ ಮರ ಹೆಂಗೆ ಕಡಿತಾನೋ ಅನುಮಾನ ಕೂಡ ಲೇಖಕರಿಗೆ ಇತ್ತು.
ಏನೇ ಇರಲಿ ಅದನ್ನು ಅವನೇ ಹುಡುಕಿ ತೆಗೆದುಕೊಂಡು ಹೋಗಿದ್ರಿಂದ, ಜೊತೆಗೆ ಮುಂಡು ಕೊರಡಲಿ ಕೊಟ್ಟಿದ್ದಕ್ಕೆ ಲೇಖಕರನ್ನು ಅವನು ದೂಷಿಸಂಗೂ ಇರಲಿಲ್ಲ. ಅದನ್ನು ಅವನು ಅಕಸ್ಮಾತ್ ಕದ್ರೂ ಲೇಖಕರಿಗೆ ಅದರಿಂದ ಯಾವುದೇ ನಷ್ಟನೂ ಕೂಡ ಆಗ್ತಿರಲಿಲ್ಲ, ಹಾಗಾಗಿ ದುಃಖನೂ ಆಗ್ತಿರಲಿಲ್ಲ. ಹಾಗಾಗಿ ಲೇಖಕರು ದುರ್ಗಪ್ಪನ ಬಳಿ ಕೊಡಲಿಯನ್ನು ವಸೂಲಿ ಮಾಡಲು ಹೋಗಲಿಲ್ಲ. ಇಷ್ಟು ಉತ್ತರವನ್ನು ನೀವು ಬರೀಲೇಬೇಕು. ಸಿಂಪಲ್, ಏನಿಲ್ಲ. ದುರ್ಗಪ್ಪ ಕೊಡಲಿಯನ್ನು ತೆಗೆದುಕೊಂಡು ಹೋಗೋದಕ್ಕೂ ಮುಂಚೆ ಮಣ್ಣು ಊರಿನಲ್ಲಿ ಕೆರೆ ಕಟ್ಟೆ ಮಾಡಿದ ಕೆಲಸ ಮಾಡೋದಕ್ಕೆ ಅಂತ ಬಂದಿದ್ದಂಥ ಮಣ್ಣು ಭಟ್ರು ಕೊಡಲಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ. ಅವರು ಮಣ್ಣನ್ನು ಅಗಿಬೇಕಾದ್ರೆ ಬೇರುಗಳನ್ನ ಅಡ್ಡ ಸಿಗ್ತಕ್ಕಂಥ ಬೇರುಗಳನ್ನೆಲ್ಲ ಕಡಿದು ಆ ಕೊಡಲಿ ಮಂಡಾಗಿ ಹೋಗಿರ್ತತೆ. ಹಿಂದೆ ಮುಂದೆ ಗುರುತು ಹಿಡಿಯೋಕ್ಕಾಗ್ತಿರಲ್ಲ, ಅಷ್ಟರ ಮಟ್ಟಿಗೆ ಅದನ್ನು ಮಣ್ಣು ಮಾಡಾಕಿರ್ತಾರೆ. ಹಾಗಾಗಿ ಈ ಸಲ ಬಂದಂಥ ದುರ್ಗಪ್ಪ ಆ ಕೊಡಲಿಯನ್ನು ತೆಗೆದುಕೊಂಡು ಹೋಗ್ತಾನೆ. ಅದು ಅವನೇ ಸ್ವತಃ ಹುಡಿಕೊಂಡು ತೆಗೆದುಕೊಂಡು ಹೋಗಿರ್ತಾನೆ. ನೀವು ಮಣ್ಣು ಕೊಡಲಿ ಕೊಟ್ಟಿದ್ದೀರ ಅಂತ ದುರ್ಗಪ್ಪ ಲೇಖಕರನ್ನ ಬೈಕೊಳ್ಳೋಂಗೂ ಇರಲಿಲ್ಲ, ಯಾಕಂದ್ರೆ ಅವ್ನಿಗೆ ಅವಶ್ಯಕತೆ ಇರ್ತದೆ, ಅದಕ್ಕೋಸ್ಕರ ತೆಗೆದುಕೊಂಡೋಗಿರ್ತಾನೆ. ಒಂದು ವೇಳೆ ಅದನ್ನು ವಾಪಸ್ ಇಸ್ಕೊಂಡು ಬಂದ್ರೂ ಲೇಖಕರಿಗೆ ಅದರಿಂದ ಯಾವುದೇ ಲಾಭವೂ ಇರಲಿಲ್ಲ. ಹಾಗಾಗಿ ಜೊತೆಗೆ ಅವ್ರಿಗೆ ನಷ್ಟನೂ ಕೂಡ ಏನು ಆಗೋಂಥದ್ದೇನಿರಲಿಲ್ಲ, ಅದನ್ನು ಅವ್ನು ಕೊಡಲಿಲ್ಲ ಅಂದ್ರೂ ಅಥವಾ ದುರ್ಗಪ್ಪ ಅದನ್ನು ಕದ್ರೂ. ಹಾಗಾಗಿ ಲೇಖಕರು ಕೊಡಲಿಯನ್ನು ವಾಪಸ್ಸು ವಸೂಲಿ ಮಾಡೋದಕ್ಕೆ ಹೋಗಲಿಲ್ಲ. ಇಷ್ಟು ಉತ್ತರವನ್ನು ನೀವು ಬರೀಬೇಕು. ಮುಂದಿನ ಪ್ರಶ್ನೆ, ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ. ಟೆಲಿಫೋನ್ ಲೈನ್ಮನ್ ತಿಪ್ಪಣ್ಣ 17ನೇ ಕಂಬದ ಮೇಲೆ ಯಾವ ರೀತಿ ಸತ್ತೋದ, ಪ್ರಾಣವನ್ನು ಕಳ್ಕೊಂಡ ಅಂತ. ತಿಪ್ಪಣ್ಣ ಟೆಲಿಫೋನ್ ಇಲಾಖೆಯಲ್ಲಿ ಲೈನ್ಮೆನ್ ಕಾಯಕವನ್ನು ಮಾಡ್ತಿದ್ದ. ತಿಪ್ಪಣ್ಣನಿಗೆ ನುಗ್ಗೇಹಳ್ಳಿಯ ಕಡೆಗೆ ಹೋದಂಥ ಲೈನ್ಗಳು ಮೃತ್ಯು ಸ್ತಂಭವಾದೀತೆನ್ನುವಂಥ ತಿಳುವಳಿಕೆ ಅವನಲ್ಲಿ ಇರಲಿಲ್ಲ. ಆತ ಬೆಳಗ್ಗೆ ಎಕ್ಸ್ಚೇಂಜ್ ಬಳಿಗೆ ಬಂದಾಗ ನುಗ್ಗೇಹಳ್ಳಿಯ ಕಡೆಯ ಅಷ್ಟೂ ಲೈನ್ಗಳು ಡೆಡ್ ಆಗಿದ್ದಾವೆ ಎಂದು ಮೇಂಟೆನೆನ್ಸ್ನವರು ಹೇಳ್ಬಿಟ್ಟು ಕಳಿಸ್ತಾರೆ. ನೋಡಪ್ಪ, ನುಗ್ಗೇಹಳ್ಳಿಯ ಕಡೆ ಅಷ್ಟೂ ಲೈನ್ಗಳು ಡೆಡ್ ಆಗಿಬಿಟ್ಟಿದ್ದಾವೆ, ವರ್ಕ್ ಆಗ್ತಿಲ್ಲ, ಕೆಲಸ ಮಾಡ್ತಿಲ್ಲ, ಹಾಗಾಗಿ ಗೊರ ಅಂತ ಇದ್ದಾವೆ, ನೀನು ಬೇಗ ಹೋಗ್ಬಿಟ್ಟು ಆ ಲೈನ್ಗಳನ್ನೆಲ್ಲ ಸರಿಪಡಿಸು ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಯಾರು? ಮೇಂಟೆನೆನ್ಸ್ನವರು. ಊರಿನಿಂದ ಸಾಕಷ್ಟು ದೂರದಲ್ಲಿದ್ದಂಥ 17ನೇ ಕಂಬದ ಜಂಕ್ಷನ್ ಬಾಕ್ಸ್ ಅವನು ಪರಿಶೀಲನೆ ಮಾಡ್ತಿರ್ಬೇಕಾದ್ರೆ ಯಾವ ಲೈನು ಡೆಡ್ ಆಗಿದೆ ಎಂದು ತಿಳಿಯಲು ತಿಪ್ಪಣ್ಣ ಆ ಕಂಬವನ್ನು ಹತ್ತುತ್ತಾನೆ. ಯಾಕೆಂದರೆ ಅದು ಜಂಕ್ಷನ್ ಬಾಕ್ಸ್ ಆಗಿರ್ತದೆ, ಅಲ್ಲಿಗೆ ಎಲ್ಲವನ್ನು ಕನೆಕ್ಟ್ ಮಾಡಿರ್ತಾರೆ. 30-40 ತಂತಿಗಳ ತೊಡಕಿನೊಳಗೆ ಒಬ್ಬೊಬ್ಬೊಬ್ಬ 1-2 ಅಲ್ಲ 30-40 ತಂತಿಗಳು ಇರ್ತವೆ. ಯಾಕೆಂದರೆ ಕರೆಂಟ್ ಡಿಪಾರ್ಟ್ಮೆಂಟ್ ಅವರು ಎಳ್ದಿರ್ತಾರಲ್ಲ, ಟೆಲಿಫೋನ್ನವರು ಎಲ್ಲರೂ ಸೇರಿ 30-40 ತಂತಿಗಳು ಸೇಕಾಕಬಿಟ್ಟಿರ್ತವೆ. ಅದ್ರಾಗೆ ತೊಡಕಿನೊಳಗೆ ನುಸುಳಿ ತಿಪ್ಪಣ್ಣ ಜಂಕ್ಷನ್ ಬಾಕ್ಸ್ ಬಿಚ್ಚಿ ಸ್ಕೂಲ್ ಡ್ರೈವರ್ನಲ್ಲಿ ಎಂಥದ್ದನ್ನೋ ಮೀಟುತ್ತಿರಬೇಕಾದ್ರೆ, ಅಂದರೆ ಸರಿಪಡಿಸ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಅಲ್ಲೇ ಸತ್ತು ಹೋದ. ಆನೆ ಅನೇಕ ತಂತಿಗಳ ಗೋಜಲಿನೊಳಗೆ ಸಿಕ್ಕಿಕೊಂಡಿದ್ದಂಥ ತಿಪ್ಪಣ್ಣನ ಹೆಣ ರಿಪೇರಿ ಭಂಗಿಯಲ್ಲೇ ಕುಳಿತುಕೊಂಡು ಸತ್ತ ಹಾಗೆ ಕಾಣ್ತಿರ್ಲಿಲ್ಲ. ರಿಪೇರಿ ಮಾಡ್ತಾ ಇದ್ದಾನೆ ಹಂಗೆ ಅವನು ರಿಪೇರಿ ಮಾಡ್ತಿದ್ದ ಸಂದರ್ಭದಲ್ಲಿ ಹಂಗೆ ಸಾವು ಆಗಿರ್ತತೆ, ಸತ್ತ ಹಾಗೆ ಕಾಣ್ತಿರ್ಲಿಲ್ಲ. ನೋಡಿದವರು ಕೂಡ ಅಷ್ಟೇ, ಕಂಬಾತಿ ಏನೋ ರಿಪೇರಿ ಮಾಡ್ತಿದ್ದೇನೆ ಅಂತ ಅವ್ರು ತಿಳ್ಕೊಬಿಟ್ರು. ಅವ್ರ ಪಾಡ್ಗೆ ಅವರು ಹೊಟ್ಟು ಹೋಗ್ತಾಯಿದ್ರು. ದಿನ ಕಳೆದ ಮೇಲೆ ನುಗ್ಗೇಹಳ್ಳಿ ರಾಮೇಗೌಡರು ಏನು ಮಾಡ್ತಾರೆ, ಬರ್ತಾರೆ ಎಲ್ಲಿ ಟೆಲಿಫೋನ್ ಆಫೀಸ್ ಹತ್ರ ಬಂದ್ಬಿಟ್ಟು ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬು ಇರ್ತಾನಲ್ಲ, ಆ ರಮೇಶ್ ಬಾಬುಗೆ ಸ್ವಲ್ಪ ಜೋರಾಗಿ ಮಾತಾಡ್ಬಿಡ್ತಾರೆ. ನನ್ನ ಫೋನು ಸರಿ ಹೋಗ್ತಿಲ್ಲ, ಗೊರ ಅಂತ ಐತೆ ಅಂತೇಳಿ. ಆವಾಗ ಜೂನಿಯರ್ ಇಂಜಿನಿಯರ್ ರಮೇಶ್ ಬಾಬುಗೆ ನೆನಪಾಗ್ತೈತೆ, ನಾವು ಹಿಂಗೆ ತಿಪ್ಪಣ್ಣನ ಕಳಿಸಿದ್ವಿ, ಅವನು ಎತ್ತಲಾಗಿ ಹೋದ ನೋಡು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಶಂಕರಪ್ಪನ ಕರೆದು ಕೇಳ್ತಾನೆ. ಆವಾಗ ಇಬ್ಬರು ಹೋಗಿ ನೋಡ್ತಾರೆ. ಈ ರೀತಿಯಾಗಿ ಅಷ್ಟರೊಳಗಡೆ ತಿಪ್ಪಣ್ಣ ಸಾವನ್ನು ಅಪ್ಪಿರ್ತಾನೆ. ಇಷ್ಟು ವಿಚಾರಗಳನ್ನು ನೀವು ಈ ಒಂದು ಪ್ರಶ್ನೆಗೆ ಬರೀಬೇಕು. ಇದಾದಮೇಲೆ ನಿಮಗೆ ಬರ್ತಕ್ಕಂಥದ್ದು ಭಾಷಾಭ್ಯಾಸದಲ್ಲಿ ನಿಮಗೆ 6 ಪ್ರಶ್ನೆಗಳನ್ನು ಕೊಟ್ಟಿರ್ತಾನೆ. ಅದರಲ್ಲಿ ನೀವು 4 ಬರೀಬೇಕು. ಒಂದು ಪ್ರಶ್ನೆಗೆ 2 ಅಂಕ, ಅಲ್ಲಿಗೆ ಒಟ್ಟು 8 ಅಂಕಗಳು ಆಗ್ತವೆ. 6 ಪ್ರಶ್ನೆಗಳಿಗೆ ಕೊಟ್ಟಿರ್ತಾನೆ, 4 ಪ್ರಶ್ನೆಗೆ ಮಾತ್ರ ಉತ್ತರ ಬರೀಬೇಕು. ಒಂದು ಪ್ರಶ್ನೆಗೆ 2 ಅಂಕ, ಅಲ್ಲಿಗೆ ಒಟ್ಟು 8 ಅಂಕ ಇರ್ತದೆ. ಹಾಗಿದ್ರೆ ಇಲ್ಲಿ ನೀವು 6 ಅಂಕಗಳಿಗೂ ಉತ್ತರವನ್ನು ಬರೀಬೇಕು. ಯಾಕೆಂದರೆ ಒಂದೇನಾದರೂ ತಪ್ಪಾಗಿದ್ರೆ ಇನ್ನೊಂದು ಪ್ರಶ್ನೆಗೆ ಅಂಕಗಳು ಸಿಗೋ ಸಾಧ್ಯತೆಗಳು ಇರ್ತವೆ. ಅದಕ್ಕೋಸ್ಕರ ಇಲ್ಲಿ ಪ್ರಶ್ನೆಯನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಫಸ್ಟ್ ಓದಿ, ಅವನು ಸಮಾನಾರ್ಥಕ ಕೇಳಿದನೋ ನಾನಾರ್ಥಕ ಕೇಳಿದನೋ ನೋಡ್ಕೊಂಡು ಬರೀಬೇಕು. ನೀವು ಸಮಾನಾರ್ಥಕ ಕೇಳಿದರೆ ನಾನಾರ್ಥಕ ಬರೆಯೋದು, ನಾನಾರ್ಥಕ ಕೇಳಿದರೆ ಸಮಾನಾರ್ಥಕ ಬರೆಯೋದು ಆದರೆ ಅಂಕಗಳು ಸಿಗೋದಿಲ್ಲ ಅವಾಗ. ಹಾಗಾಗಿ ನರ ಅಂದರೆ ಒಂದರ್ಥ ಮನುಷ್ಯ, ಇನ್ನೊಂದರ್ಥ ರಕ್ತನಾಳ, ಇನ್ನೊಂದರ್ಥ ಅರ್ಜುನ ಅಂತಲೂ ಬರ್ತದೆ. ನರಸುತ ಅಂತ ಆಯ್ತಲ್ಲ ಮೊದಲನೇ ನಿಮ್ಮ ಪ್ರಥಮ PUC ಅದು. ಆಮೇಲೆ ಗಂಡ,
ಅಂದರೆ ಅಪಾಯ, ಇನ್ನೊಂದರ್ಥ ಪತಿ, ಗಂಡಾಂತರ ಅಂತ ಹೇಳ್ತೀವಲ್ವಾ. ಗಂಡ ಅಂದರೆ ಒಂದರ್ಥ ಅಪಾಯ, ಇನ್ನೊಂದರ್ಥ ಪತಿ ಯಜಮಾನ. ಆಮೇಲೆ ಮುನಿ, ಒಂದರ್ಥ ಋಷಿ, ಇನ್ನೊಂದರ್ಥ ಕೋಪ, ಮುನಿಸ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಇನ್ನೊಂದರ್ಥ ಋಷಿ ಮುನಿಗಳು ಅಂತೇಳಿ ಕರಿತೀವಲ್ವಾ ಅದು. ಮುಂದಿನ ಪ್ರಶ್ನೆ, ಗುಣವಾಚಕಗಳನ್ನು ಬರೆಯಿರಿ ಅಂತ. ಗುಣವಾಚಕ, ದುರ್ಜನರು ದುರ್, ಹಾಡು ಹಕ್ಕಿ ಹಾಡು, ಹಾಡು ಹಕ್ಕಿ ಹಾಡು, ದೂರದೃಷ್ಟಿ ದೂರ. ಇದು ಗುಣವಾಚಕ, ಯಾವ ಗುಣವನ್ನು ಸೂಚಿಸ್ತವೆ ಅಂತ. ನೆಕ್ಸ್ಟು ಕಾಲ ಸೂಚಕವನ್ನು ಬರೆಯಿರಿ ಅಂತ. ನಲಿಯುತ್ತ, ಉತ್ತ ವರ್ತಮಾನ, ವರ್ತಮಾನ, ಉತ್ತ ಅಂತ ಬಂದರೆ ಅದು ವರ್ತಮಾನ ಕಾಲ. ತಿಂದನು, ದಾ ಬಂದರೆ ಭೂತಕಾಲ. ನೋಡಿದಳು, ಅದು ದಾ ಭೂತಕಾಲ. ಇಷ್ಟು ಇದಕ್ಕೆ ಉತ್ತರ. ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ. ವಿಭಕ್ತಿ ಪ್ರತ್ಯಯಗಳು, ಮನೆಯಲ್ಲಿ, ಅಲ್ಲಿ ಸಪ್ತಮಿ. ಹರೆಯಕ್ಕೆ, ಕೆ ಚತುರ್ಥಿ. ನಲ್ಗತೆಯಂ, ಅಂ ದ್ವಿತೀಯ. ವಿಭಕ್ತಿ ಪ್ರತ್ಯಯಗಳನ್ನ ಬರೀಬೇಕಾದ್ರೆ ಅಲ್ಲಿ, ಅಲ್ಲಿ, ಇದು ಸಪ್ತಮಿ ವಿಭಕ್ತಿ ಅಂತ ಹಿಂಗೆ ಬರೀಬೇಕು. ಬ್ರಾಕೆಟಲ್ಲಿ ಅಲ್ಲಿ ಅಂತ ಬರೆದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಂತ ಬರೀರಿ. ಇದು ಅಷ್ಟೇ, ಕೆ ಅಂತ ಬರೆದು ಚತುರ್ಥಿ ವಿಭಕ್ತಿ ಪ್ರತ್ಯಯ. ನಲ್ಗತೆಯಂ, ಅಂ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಳಗನ್ನಡದಲ್ಲಿ. ಇಷ್ಟನ್ನು ಬರೀಬೇಕು. ಮುಂದೆ ಸ್ವಂತ ವಾಕ್ಯ ಕೇಳ್ತಾನೆ ನಿಮಗೆ. ನುಡಿಗಟ್ಟು ಕೊಟ್ಟಿರ್ತಾನೆ, ಇಲ್ಲ ಜೋಡು ನುಡಿ ಕೊಟ್ಟಿರ್ತಾನೆ, ಇಲ್ಲ ದ್ವಿರುಕ್ತಿ ಪದಗಳನ್ನ ಕೊಟ್ಟಿರ್ತಾನೆ. ಇದರಲ್ಲಿ ಯಾವುದಾದ್ರೂ 3 ಪದಗಳಲ್ಲಿ ಒಂದು ಕೇಳಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಡ್ತಾನೆ. ಒಂದು ವಾಕ್ಯ ಅಂದರೆ ಕರ್ತೃ ಕರ್ಮ ಕ್ರಿಯಾಪದಗಳು ಇರಬೇಕು. ದಾರಿದೀಪ, ನಾನು ವಿದ್ಯಾಭ್ಯಾಸದ ಸಮಯದಲ್ಲಿ ನಮ್ಮ ಗುರುಗಳು ನಮಗೆ ದಾರಿದೀಪವಾಗಿದ್ದರು, ಅದು ಒಂದು ವಾಕ್ಯ ಆಯಿತು. ಆಮೇಲೆ ಕೈ ಕೊಡು, ನನ್ನ ಗೆಳೆಯ ಯಾವಾಗಲೂ ಅನಿವಾರ್ಯತೆ ಇದ್ದಾಗಲೇ ಕೈ ಕೊಡುತ್ತಾನೆ, ಅದು ಒಂದು ವಾಕ್ಯ ಆಯಿತು. ರೈಲು ಬಿಡು, ನನ್ನ ಗೆಳೆಯ ಯಾವಾಗಲೂ ಒಂದು ವಿಚಾರದ ಬಗ್ಗೆ ಮಾತನಾಡುವಾಗ ರೈಲು ಬಿಡುತ್ತಾನೆ, ಅಂದರೆ ಸುಳ್ಳು ಹೇಳೋದು ಅಂತ. ಅಷ್ಟನ್ನು ಬರೆದ್ರೆ 2 ಅಂಕಗಳು ಸಿಗ್ತದೆ. ಈ 3ರಲ್ಲಿ ನೀವು ಯಾವುದಾದ್ರೂ 2 ಬರೀಬಹುದು. 3 ಬರೀಬೇಕು ಅಂತ ಏನಿಲ್ಲ. 3ರಲ್ಲಿ ಯಾವುದಾದ್ರೂ 2 ಪ್ರಶ್ನೆಗೆ ಉತ್ತರವನ್ನು ಬರೆದ್ರೆ 2 ಅಂಕಗಳು ಸಿಗ್ತದೆ. ಅವಾಗ ಮುಂದಿನ ಪ್ರಶ್ನೆ, 2 ಅನ್ಯದೇಶೀಯ ಪದಗಳನ್ನು ಬರೆಯಿರಿ. ಯಾವುದಾದ್ರೂ 2 ಅನ್ಯದೇಶೀಯ ಪದ. ದವಾಖಾನೆ, ತಹಶೀಲ್ದಾರ್, ಎಷ್ಟು ಯಾವುದಾದ್ರೂ 2 ಪದಗಳನ್ನ ನೀವು ಅನ್ಯದೇಶಿ ಅಂದರೆ ಕನ್ನಡ ಭಾಷೆಯನ್ನು ಬಿಟ್ಟು, ಕನ್ನಡ ಭಾಷೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಭಾಷೆಯ ಪದಗಳನ್ನು ನಾವು ಅನ್ಯದೇಶಿ ಪದಗಳು ಅಂತೇಳಿ ಕರಿತೀವಿ. ಅದರಲ್ಲಿ ನೀವು ಯಾವುದಾದ್ರೂ 2 ಬರೀಬಹುದು. ಮುಂದಿನ ಭಾಗ, ಪ್ರಬಂಧವನ್ನು ಬರೆಯಿರಿ ಅಂತ ಕೇಳ್ತಾನೆ. ಪ್ರಬಂಧ ಬರಿಬೇಕಾದ್ರೆ ಪೀಠಿಕೆ ಒಂದು 4ರಿಂದ 5 ಲೈನು. ಒಂದು ವಿಚಾರದ ಬಗ್ಗೆ ಪೀಠಿಕೆ ಪರಿಚಯ ಮಾಡಬೇಕು. ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರ. ಅರಣ್ಯ ನಮ್ಮ ಭಾರತದಲ್ಲಿ ಎಷ್ಟಿದೆ, ಕರ್ನಾಟಕದಲ್ಲಿ ಎಷ್ಟಿದೆ, ನಮಗೆ ಇರತಕ್ಕಂಥ ಜನಸಂಖ್ಯೆಯಲ್ಲಿ ಅರಣ್ಯ ಪ್ರದೇಶ ಸದ್ಯಕ್ಕೆ ಎಷ್ಟು ಬೇಕು? 35% ನಮಗೆ ಅರಣ್ಯ ಬೇಕು ಇರ್ತಕ್ಕಂಥ ಜನಸಂಖ್ಯೆಗೆ. ಆದರೆ ಇವಾಗ ಇರ್ತಕ್ಕಂಥದ್ದು 15ರಿಂದ 16% ಅಷ್ಟೇ ಆಯ್ತಲ್ಲ. ಅದಕ್ಕೋಸ್ಕರ ಅರಣ್ಯ ಸಂರಕ್ಷಣಾ ಕಾಯ್ದೆ ಅಂತಲೇ ಜಾರಿಗೆ ಬಂದೈತೆ. ಅದಕ್ಕೋಸ್ಕರ ಏನು ಮಾಡುತ್ತೆ ಸರ್ಕಾರಗಳು, ಕಾಡಿಗೊಂದು ಊರಿಗೊಂದು ವನ, ಊರಿಗೊಂದು ವನ, ಕಾಡಿಗೊಂದು ಮನೆಗೊಂದು ಮರ, ಊರಿಗೊಂದು ವನ ಅಂತೇಳಿ ಯೋಜನೆಯನ್ನು ಜಾರಿಗೆ ತಂದೈತೆ. ಕಾಡು ಬೆಳೆಸಿ ನಾಡು ಉಳಿಸಿ,
ಈ ಥರದ ಯೋಜನೆಗಳನ್ನು ಸರ್ಕಾರ ನಮಗೆ ಜಾರಿಗೆ ಬಂದೈತೆ. ಒಬ್ಬೊಬ್ಬ ಮನುಷ್ಯ ಒಂದೊಂದು ಮರಗಳನ್ನ ಬೆಳೆಸ್ತಾ ಹೋದಾಗ ಹೆಚ್ಚು ಅರಣ್ಯ ಪ್ರದೇಶ ಅನ್ನೋದು ಆಗ್ತದೆ. ಯಾಕೆಂದರೆ ನಮಗೆ ಬದುಕೋದಕ್ಕೆ ಮುಖ್ಯವಾಗಿ ಏನು ಬೇಕು? ಆಮ್ಲಜನಕ. ಆ ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ಯಾವುವು? ಗಿಡ ಮರಗಳು ಅಲ್ವಾ? ಅದರಲ್ಲೂ ಹೆಚ್ಚು ಆಮ್ಲಜನಕವನ್ನು ಕೊಡ್ತಕ್ಕಂಥದ್ದು ನಮಗೆ ಅರಳಿ ಮರ. ಈ ಥರದ ಮರಗಳನ್ನ ಬೆಳೆಸ್ತಾ ಹೋದಾಗ ಈಗ ನೀಲಗಿರಿ ಅದನ್ನು ಬೆಳೆಸಿದ್ರೂ ವ್ಯರ್ಥ. ಯಾಕೆಂದರೆ ಹೆಚ್ಚು ನೀರಿನ ಅಂಶ ಬೇಕು ಅದಕ್ಕೆ. ಆ ಥರದ ಮರಗಳನ್ನ ನಾವು ಸ್ವಲ್ಪ ಕಡಿಮೆ ಮಾಡಬೇಕು. ಹುಣಸೆ ಮರ ಅದು ಕಾರ್ಬನ್ ಡೈಆಕ್ಸೈಡನ್ನು ಜಾಸ್ತಿ ಬಿಡುಗಡೆ ಮಾಡ್ತದೆ. ಆ ಥರದ ಮರಗಳನ್ನ ನಾವು ಸ್ವಲ್ಪ ಕಡಿಮೆ ಮಾಡಬೇಕಷ್ಟೇ, ಪೂರ್ತಿ ನಿಲ್ಲಿಸಬೇಕು ಅಂತಲ್ಲ. ಹೀಗೆ ಯಾಕೆಂದರೆ ಅರಣ್ಯವನ್ನು ಸಂರಕ್ಷಣೆ ಮಾಡಿದ್ರೆ ಅದರಲ್ಲಿ ಕಾಡು ಪ್ರಾಣಿಗಳು ಇರ್ತವೆ, ಪಕ್ಷಿಗಳಿರ್ತವೆ, ಜೊತೆಗೆ ಜರಿ ತೊರೆಗಳು ಇರ್ತವೆ. ಇಷ್ಟೆಲ್ಲವನ್ನು ಸಂರಕ್ಷಣೆ ಮಾಡ್ದಂಗೆ ಆಗ್ತದೆ. ಜೊತೆಗೆ ನಾವು ಸಂರಕ್ಷಣೆ ಆಗ್ತೀವಿ. ಇಷ್ಟೆಲ್ಲ ವಿಚಾರಗಳನ್ನ ಬೇಕಾದರೆ ನೀವು ಅರಣ್ಯ ಸಂರಕ್ಷಣೆಯಲ್ಲಿ ಬರೀಬೇಕು. ಆಮೇಲೆ ಕಸ ವಿಂಗಡಣೆ ಇತ್ತೀಚಿನದಲ್ಲಿ ಇದು ಅತಿ ಹೆಚ್ಚು ಜಾಸ್ತಿ ಆಗ್ತಾ ಇದೆ. ಹೀಗೆಂದರೆ ನಮ್ಮ ಬೆಂಗಳೂರು ನಗರದಂತಹ ಅತಿ ದೊಡ್ಡ ನಗರಗಳಲ್ಲಿ ಈ ಕಸ ಅನ್ನೋದೇ ದೊಡ್ಡ ತಲೆನೋವು. ಎಲ್ಲರ ಮನೆಯಲ್ಲೂ ಇವತ್ತು ನಾವೇನು ಮಾಡ್ತಾ ಇದ್ದೀವಿ? ಪ್ಲಾಸ್ಟಿಕ್ ಅಂತ ಹೇಳ್ಬಿಟ್ಟು ಅತಿ ಹೆಚ್ಚು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದೀವಿ. ಅದು ಕಸವಾಗಿ ಪರಿವರ್ತನೆ ಆಗ್ತದೆ. ಆ ಕಸವನ್ನು ನಾವು ಎಷ್ಟು ಜವಾಬ್ದಾರಿ ಮಟ್ಟಿಗೆ ನಾವು ನಿವಾರಣೆ ಮಾಡ್ತೀವಿ ಅನ್ನೋದು ಒಬ್ಬ ನಾಗರಿಕ ಮನುಷ್ಯನ ಮೇಲೆ ಎಷ್ಟು ಜವಾಬ್ದಾರಿ ಇರ್ತದೆ ಅಂತ. ನಾವೆಲ್ಲ ತಗೊಂಡು ಯಾವುದೋ ಒಂದು ಚಾಕ್ಲೇಟ್ ತಿಂತೀವಿ, ತಗೊಂಡೋಗಿ ರೋಡಲ್ಲಿ ಬಿಸಾಕ್ತೀವಿ. ಅದನ್ನು ನಾವು ಎತ್ತಿ ಡಸ್ಟ್ಬಿನ್ಗೆ ಹಾಕಬೇಕು ಅಥವಾ ಕಸ ವಿಲೇವಾರಿ ವಾಹನಗಳಲ್ಲಿ ಹಾಕಬೇಕು. ಈ ಥರದ ಜವಾಬ್ದಾರಿ ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಇದೆ, ನಾವು ಎಷ್ಟರ ಮಟ್ಟಿಗೆ ಅದನ್ನು ಈಗಾಗಲೇ ಪಾಲನೆ ಮಾಡ್ತಿದ್ದೀವಿ. ಈ ಎಲ್ಲ ವಿಚಾರಗಳನ್ನ ನೀವು ಕಸ ವಿಂಗಡಣೆಯಲ್ಲಿ ಬರೀಬೇಕು. ಮುಂದಿನ ಭಾಗ ಪತ್ರಲೇಖನ ಇರ್ತದೆ. ಪತ್ರಲೇಖನ ವೈಯಕ್ತಿಕ ಪತ್ರಲೇಖನೂ ಕೊಡ್ತಾನೆ, ವ್ಯಾವಹಾರಿಕ ಪತ್ರಲೇಖನೂ ಕೊಡ್ತಾನೆ. ಈಗಾಗಲೇ ನಾನು ಪತ್ರಲೇಖನದ ವಿಚಾರಗಳನ್ನು ತಿಳಿಸಿದ್ದೀನಿ. ಇಲ್ಲಿ ಆಯಿತು. ಇಷ್ಟು ಬರೆದ್ರೆ ನಿಮಗೆ ಇದು ಪತ್ರಲೇಖನ ನಿಮಗೆ 4 ಅಂಕಗಳಿಗೆ ಇರ್ತೈತಿ. ಪ್ರಬಂಧನೂ ನಿಮಗೆ 4 ಅಂಕಗಳಿರ್ತದೆ. ಪ್ರಬಂಧನೂ ಬರೀಬೇಕು, ಜೊತೆಗೆ ಪತ್ರಲೇಖನೂ ಬರೀಬೇಕು. ಪ್ರಬಂಧ ಅಥವಾ ಪತ್ರಲೇಖನ ಬರೀಬೇಕು ಅಂತ ಏನಿಲ್ಲ, ಪತ್ರನೂ ಬರೀಬೇಕು, ಪ್ರಬಂಧನೂ ಬರೀಬೇಕು. ಹಾಗಾಗಿ ಇವೆರಡಕ್ಕೂ 8 ಅಂಕಗಳು ಇರ್ತದೆ ಒಟ್ಟು. ತುಂಬ ಈಸಿ. ಇವನ್ನು ನೀವು ಯಾವುದೇ ಕಾರಣಕ್ಕೂ ಬಿಟ್ಟು ಬರಬಾರ್ದು. ಇವು ಇಷ್ಟನ್ನು ಬರೆದ್ರೆ ನಿಮಗೆ ಒಟ್ಟು 80 ಅಂಕಗಳಿಗೆ ಆಯಿತು. ಇಷ್ಟು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಬಗ್ಗೆ ಇಷ್ಟನ್ನು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ.